Start ಮಾಡೋಣವೇ? So this is the lesson in 9th standard syllabus in unit 2, the prose lesson. The title of the prose lesson is 3 questions. It is written by, this story is written by Count Leo Tolstoy. Count Leo Tolstoy. So before going to start the lesson, let me say some information, some details about Count Leo Tolstoy. ಅವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. Count Leo Tolstoy was born in 1828 and died in 1910. 1828 ಜನಿಸ್ತಾರೆ, 1910 ಅವರು ತೀರೋಗ್ತಾರೆ. ಈಸ್ ದ ರಷ್ಯನ್ ನಾವಲಿಸ್ಟ್. ನಾನು ಈಗಾಗಲೇ ಹೇಳಿದಾಗೆ, ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ, ಈಸ್ ದಿ ರಷ್ಯನ್ ನಾವಲಿಸ್ಟ್. ರಷ್ಯಾದ ಪ್ರಖ್ಯಾತ ಕಾದಂಬರಿಕಾರರು. ಈಸ್ ಅ ರಷ್ಯನ್ ನಾವಲಿಸ್ಟ್. ನಾವಲಿಸ್ಟ್ ಅಂದರೆ ಕಾದಂಬರಿಕಾರ. ಆ್ಯಂಡ್ ಮಾರಲ್ ಫಿಲಾಸಫರ್. ಒಬ್ಬರು ತತ್ವಜ್ಞಾನಿ ಆಗಿದ್ದರು. ಅವರು ಶ್ರೇಷ್ಠ ತತ್ವಜ್ಞಾನಿ, ಭಾಳ ದೊಡ್ಡ ಚಿಂತ. ಈ ವಾಸ್ ಎ ಗ್ರೇಟ್ ಥಿಂಕರ್. ಗ್ರೀಕಲ್ಲಿ ಹೇಳ್ತೀವಲ್ಲ ನಾವು, ಯಾರು ಅರಿಸ್ಟಾಟಲ್, ಸಾಕ್ರಟೀಸ್, ಪ್ಲೇಟೋ ಇವರೆಲ್ಲ ಬರ್ತಾರಲ್ಲ, ಗ್ರೀಕ್ ಫಿಲಾಸಫರ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯ ದೊಡ್ಡ ಫಿಲಾಸಫರ್ ಕೂಡ ಆಗಿರ್ತಾರೆ ಇವರು, ತತ್ವಜ್ಞಾನಿ ಆಗಿರ್ತಾರೆ. ರ್ಯಾಂಕ್ಸ್ ಆ್ಯಸ್ ಒನ್ ಆಫ್ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ರೈಟರ್ಸ್. ನೋಡಿ, ನಾನು ಈಗಾಗಲೇ ಹೇಳಿದ್ನಲ್ಲ, ಇಡೀ ಜಗತ್ತಿನ ತುಂಬ ಟಾಪ್ ಶ್ರೇಷ್ಠ ಬರಹಗಾರರು ಅಂತ ತಗೊಂಡೆ ಇವ್ರ ಹೆಸರು ಬಂದೇ ಬರುತ್ತೆ. ಅಷ್ಟು ಫೇಮಸ್ ಪರ್ಸನ್. ರ್ಯಾಂಕ್ಸ್ ಆ್ಯಸ್ ಒನ್ ಆಫ್ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ರೈಟರ್ಸ್. His War and Peace has been hailed as the greatest novel ever written. ಅವರ ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿ ಅನ್ನುವ ಕೃತಿ, ಕಾದಂಬರಿ ಇದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ಒಂದು ಕಾದಂಬರಿ ಅದು. ಇಸ್ ವಾರ್ ಆ್ಯಂಡ್ ಪೀಸ್ ಹ್ಯಾಸ್ ಬೀನ್ ಹೇಲ್ಡ್, ಪ್ರಸಿದ್ಧಿಯನ್ನು ಪಡೆದಿದೆ, ಹೆಸರು ಪಡ್ಕೊಂಡಿದೆ. ಹ್ಯಾಸ್ ಬೀನ್ ಹೇಲ್ಡ್ ಆ್ಯಸ್ ದಿ, ಹೊಗಳಿಕೆಯನ್ನು, ಮೆಚ್ಚುಗೆಯನ್ನು ಪಡೆದಿದೆ. ಹ್ಯಾಸ್ ಬೀನ್ ಹೇಲ್ಡ್ ಆ್ಯಸ್ ದಿ ಗ್ರೇಟೆಸ್ಟ್ ನಾವೆಲ್ ಎವರ್ ರಿಟನ್. ಇಲ್ಲಿವರೆಗೂ ಬಂದಿರೋ ಶ್ರೇಷ್ಠ ಕೃತಿಗಳು ಅದು ಒಂದು ಅಂತ. ದ ಗ್ರೇಟೆಸ್ಟ್ ನಾವೆಲ್ ಎವರ್ ರಿಟನ್. ಈಸ್ ಎಬಿಲಿಟಿ ಟು ವ್ಯೂ ಸ್ಟೋರೀಸ್, his wonderful characters and his narrative capabilities are appreciated in every part of the world, even today, even this day. Okay, even to this day. The characters which are created by this great novelist, the story, the moral within the story is created by this Count Leo Tolstoy. Wonderful things. Okay, even today they are very, very relevant. ಇವತ್ತಿಗೂ ಭಾಳ ಪ್ರಸ್ತುತ ಅವರು ಸೃಷ್ಟಿಸಿರುವ ಪಾತ್ರಗಳು, ಕ್ಯಾರೆಕ್ಟರ್ಸ್ ಇನ್ ದ ನಾವೆಲ್ ಆ್ಯಂಡ್ ದ ಸ್ಟೋರಿ ಹಿ ಹ್ಯಾಸ್ ಟೇಕನ್. ಅವ್ರು ತಗೊಂಡಿರೋ ಕತೆ ಎಲ್ಲ ಅದ್ಭುತವಾದ ಕಥೆಗಳು. ಓಕೆ, ನಾವು ಬಿಫೋರ್ ಯು ರೀಡ್ ಪಾಠವನ್ನು ಓದೋ ಮುಂಚೆ, ಲೆಟ್ಸ್ ಸಿ ವಾಟ್ ಆ್ಯಕ್ಟಿವಿಟಿ ಈಸ್ ಗಿವನ್ ಹಿಯರ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ನೌ. ಶಾಲ್ ವಿ ಸ್ಟಾರ್ಟ್? Before you read, discuss the following points in groups and present your views to the class. So when you get free time, you have to do this. Discuss the following points in group. You can sit in separate groups when you get the free time. 2-3 boys or 3-4 students sit in groups, and you have to discuss about the following points and present your views. ನಿಮ್ಮ ಆಲೋಚನೆಯನ್ನು ಪ್ರಸ್ತುತಪಡಿಸಿ, ಪ್ರೆಸೆಂಟ್ ಮಾಡಿ. ಪ್ರೆಸೆಂಟ್ ಯುವರ್ ವ್ಯೂಸ್ ಅಂದರೆ ನಿಮ್ಮ ಒಪಿನಿಯನ್, ಆಲೋಚನೆಗಳು, ನಿಮ್ಮ ಥಿಂಕಿಂಗ್ ಅಂತ, ನಿಮ್ಮ ಅಭಿಪ್ರಾಯ.
your opinion, your views to the class. You have to present that views to the class. ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು ನೀವು ಅಂತ ಕೊಟ್ಟಿದ್ದಾರೆ. ಲೆಟ್ಸ್ ಸಿ ದ ಕಾನ್ಸೆಪ್ಟ್ಸ್. ಏನು? ದ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್. You have planned to do something. Now you don't know which is the best time. You have some idea, you have some work, you don't know what is the best time, what is the right time to do your work. The best time to do something, ಒಳ್ಳೆ ಕೆಲಸವನ್ನು ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಕಾಯ್ತಾ ಇರ್ತೀರಿ. ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ, ಅಕಾರ್ಡಿಂಗ್ ಟು ಯು, ವಿಚ್ ಈಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಸಮ್ ವರ್ಕ್. ಒಂದೊಳ್ಳೆ ಕೆಲಸ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವುದು? ದಿಸ್ ಇಸ್ ಬ್ಯಾಡ್ ಟೈಮ್, ದಿಸ್ ಇಸ್ ರೈಟ್ ಟೈಮ್. ದಿಸ್ ಇಯರ್ ಈಸ್ ನಾಟ್ ಗುಡ್, ದಿಸ್ ಡೇ ಈಸ್ ನಾಟ್ ಗುಡ್, ಟುಡೇ ಈಸ್ ನಾಟ್ ಗುಡ್, ಐ ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಟುಮಾರೋ, ಐ ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ನೆಕ್ಸ್ಟ್ ವೀಕ್. ಈ ರೀತಿ ಥಿಂಕ್ ಮಾಡ್ತಿರ್ತೀವಲ್ಲ. ಸೊ ಹಾಗಾದರೆ ಒಂದೊಳ್ಳೆ ಕೆಲಸ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅನ್ನೋದ್ರ ಬಗ್ಗೆ ನೀವು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟು, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ಥ್ರೂಔಟ್ ಇನ್ ಯುವರ್ ಲೈಫ್, ಫಾರ್ ಯುವರ್ ಲೈಫ್, ಹೂ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, ಯು ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಇಟ್. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ಅನಿಸುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ಬೋದು. ವೆದರ್ ಈಸ್ ಯುವರ್ ಮದರ್, ವೆದರ್ ಈಸ್ ಯುವರ್ ಡ್ಯಾಡ್, ವೆದರ್ ಯುವರ್ ಟೀಚರ್, ವೆದರ್ ಯುವರ್ ಲೈಫ್ ಪಾರ್ಟ್ನರ್, ವೆದರ್ ಯುವರ್ ಫ್ರೆಂಡ್, ವಾಟ್ ಎವರ್ ಇಟ್ ಮೇ ಬಿ, ಹೂ ಎವರ್ ಇಟ್ ಮೇ ಬಿ, ಯಾರಾದರೂ ಆಗಿರ್ಬೋದು, ನಿಮಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ಅನಿಸುತ್ತೋ, ಸೊ ಯು ಕ್ಯಾನ್ ಥಿಂಕ್ ಅಬೌಟ್, ಯು ಕ್ಯಾನ್ ಡಿಸ್ಕಸ್ ಅಬೌಟ್ ದೋಸ್ ಪೀಪಲ್. ಫಸ್ಟು ಬೆಸ್ಟ್ ಟೈಮ್ ಯಾವುದು ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟು, ಹೂ ಈಸ್ ವೆರಿ ವೆರಿ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್, ಥರ್ಡ್ ಪಾಯಿಂಟ್, the most important thing to do in your life. In your life, what is very and the most important thing, important work? ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಕೆಲಸ ಏನು ಮಾಡಬೇಕು ನೀನು ಅಂತ ಅಂದ್ಕೊಂಡಿರ್ತೀರೋ. ಸೊ ಯು ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್ ಇಂಪಾರ್ಟೆಂಟ್ ವರ್ಕ್ ಆಲ್ಸೋ. ಆ ಮುಖ್ಯವಾದ ಕೆಲಸದ ಬಗ್ಗೆ ನೀವು ಡಿಸ್ಕಸ್ ಮಾಡ್ಬೋದು. ಸೊ ಇನ್ ದಿಸ್ ವೇ ದೇರ್ ಆರ್ 3 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವೆನ್ ಯು ಗೆಟ್ ಫ್ರೀ ಟೈಮ್ ಆರ್ ವೆನ್ ಯು ಆರ್ ಅಲೋನ್ ಆಲ್ಸೋ. ಸೊ ಯು ಕ್ಯಾನ್ ಟೇಕ್ ದಿಸ್ ಕಾನ್ಸೆಪ್ಟ್ ಯುವರ್ ಮೈಂಡ್ ಆ್ಯಂಡ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದೋಸ್ ಥಿಂಗ್ಸ್ ಆ್ಯಂಡ್ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್, ಯುವರ್ ವ್ಯೂಸ್ ವಿತ್ ಯುವರ್ ಫ್ರೆಂಡ್ಸ್. ಅಂಡರ್ಸ್ಟ್ಯಾಂಡ್? ಆ ರೀತಿ ಥಿಂಕ್ ಮಾಡ್ಬೋದು. Okay, my dear students, now let us know the meaning of the glossary words, means the meaning of the vocabulary, new words. ಈ ಪಾಠದಲ್ಲಿ ಬರುವ ಹೊಸ ಪದಗಳೇನಿರ್ತವೋ ಅವುಗಳನ್ನು ಕಾಂಟೆಕ್ಸ್ಟಲ್ಲಿ ಆ ಸಿಚುವೇಶನ್ ಪ್ರಕಾರ ಏನು ಮೀನಿಂಗನ್ನು ಕೊಡ್ತವೆ ಆ ಪದಗಳು. ವಿಲ್ ಸಿ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್ ಇನ್ ಕಾಂಟೆಕ್ಸ್ಟ್. ಮೆಸೆಂಜರ್ ಅಂತ ಒಂದು ವರ್ಡ್ ಇದೆ. ಮೆಸೆಂಜರ್ ಅಂದರೆ ಎ ಪರ್ಸನ್ ಕ್ಯಾರಿಯಿಂಗ್ ಎ ಮೆಸೇಜ್. ದೂತ ಅಂತೀವಿ. ಸಂದೇಶವನ್ನು, ಒಬ್ಬರ ಸಂದೇಶವನ್ನು ತಗೊಂಡೋಗಿ ಇನ್ನೊಬ್ಬರಿಗೆ ಸಂದೇಶವನ್ನು ತಲುಪಿಸುವವನು ಪೋಸ್ಟ್ಮ್ಯಾನ್ ಅಂತೀವಲ್ಲ, ಹಂಗೆ ಮೆಸೆಂಜರ್. ಈಗ ಫೋನ್ಗಳಲ್ಲಿ ಬಂದುಬಿಟ್ಟಿದೆ, ವಾಟ್ಸಪ್ ಬಂದಮೇಲೆ ಎಲ್ಲ ಪೋಸ್ಟ್ ಆಫೀಸಲ್ಲಿ ಲೆಟ್ರ್ ಬರೆದು ಹಾಕೋದು ಈಗ ಜಾಸ್ತಿ ಇದೆಯಾ? ಇಲ್ಲ, ತುಂಬ ಕಡಿಮೆ ಅಲ್ವಾ? ಸೊ ಇನ್ ಮಾಡರ್ನ್ ಡೇಸ್, ಇನ್ ದ ಡೇ ಆಫ್ ಮೊಬೈಲ್ ಗೆಟಿಂಗ್ ಇಂಪಾರ್ಟೆನ್ಸ್, ದ ಇಂಪಾರ್ಟೆನ್ಸ್ ಆಫ್ ಪೋಸ್ಟ್ ಆಫೀಸ್ ಇಸ್ ಗೋಯಿಂಗ್ ಡೌನ್, ಡಿಕ್ರೀಸಿಂಗ್ ಅಲ್ವಾ? ಅದರ ಮೌಲ್ಯ ಕಡಿಮೆ ಆಗ್ತಿದೆ. ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಮೆಸೆಂಜರ್ ಇದೆಯಲ್ಲ, ಮೆಸೇಜ್ ಮಾಡ್ತೀವಲ್ಲ, ಅದು ಹೆಚ್ಚು ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ. ಇರಲಿ. ಮೆಸೆಂಜರ್ ಅಂದರೆ
ಸಂದೇಶ ರವಾನಿಸುವವನು. ದೂತ, ಸಂದೇಶ ದೂತ ಅಂತೀವಿ, ದೂತ. ಎ ಪರ್ಸನ್ ಕ್ಯಾರಿಂಗ್ ಎ ಮೆಸೇಜ್. ನೆಕ್ಸ್ಟು ಕೌನ್ಸಿಲ್. ಕೌನ್ಸಿಲ್ ಅಂದರೆ ಗ್ರೂಪ್ ಆಫ್ ಪೀಪಲ್ ಚೂಸನ್ ಟು ಅಡ್ವೈಸ್, ಒಂದು ಸಲಹಾ ಸಮಿತಿ. ಕೌನ್ಸಿಲ್ ಅಂದರೆ ಒಂದು ಸಮಿತಿ ಅಥವಾ ಒಂದು ಸಲಹಾ ಸಮಿತಿ. ಎ ಗ್ರೂಪ್ ಆಫ್ ಪೀಪಲ್ ಚೂಸನ್ ಟು ಅಡ್ವೈಸ್, ಸಲಹೆ ಕೊಡೋದಕ್ಕೆ ಒಂದು ಕಮಿಟಿ ಇದೆ, ಅದು ಕೌನ್ಸಿಲ್. ನೆಕ್ಸ್ಟು ಹರ್ಮಿಟ್. ಹರ್ಮಿಟ್ ಅಂದರೆ ಎ ಪರ್ಸನ್ ಹೂ ಲಿವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್. ಎಲ್ಲೋ ದೂರದ ಕಾಡಿನಲ್ಲಿ ಒಂಟಿಯಾಗಿ ಸರಳವಾದ ಜೀವನವನ್ನು ಮಾಡುವ ವ್ಯಕ್ತಿ ಯಾರು? ಸನ್ಯಾಸಿ. ಹರ್ಮಿಟ್ ಅಂದ್ರೇನು? ಸನ್ಯಾಸಿ. ವುಡ್ಸ್, ಎ ಸ್ಮಾಲ್ ಫಾರೆಸ್ಟ್, ಒಂದು ಚಿಕ್ಕ ಕಾಡು. ಇರಲಿ, ನಾನು ಎಕ್ಸ್ಟ್ರಾ ಸೇರಿಸಿರ್ಬೋದು ನೋಡಿ. ವುಡ್ಸ್ ಅಂದರೆ ಎ ಸ್ಮಾಲ್ ಫಾರೆಸ್ಟ್, ಕಾಡು ಅಂತಾಗುತ್ತೆ. ಆಮೇಲೆ ಅಫೇರ್ಸ್, ಥಿಂಗ್ಸ್, ಮ್ಯಾಟರ್ಸ್, ಬಿಸ್ನೆಸ್, ವಿಷಯ ಅಂತ, ವಿಚಾರ, ವ್ಯವಹಾರ, ಸುದ್ದಿ, ವ್ಯವಹಾರ, ವಿಷಯ. ನೆಕ್ಸ್ಟ್ ಕೇಳ್ರಪ್ಪ ಕಡೆ. ಬೆಡ್ಸ್, ಸ್ಮಾಲ್ ಪ್ಯಾಚಸ್ ಆಫ್ ಗ್ರೌಂಡ್ ಫಾರ್ ಪ್ಲ್ಯಾಂಟ್ಸ್. ಇಲ್ಲಿ ಬೆಡ್ಸ್ ಅಂದರೆ ಹಾಸಿಗೆ ಅಂತಲೂ ಅರ್ಥ ಆಗುತ್ತೆ, ಆದರೆ ನಾನು ಇದು ಹೇಳಿದ್ನಲ್ಲ, ಕಾಂಟೆಕ್ಸ್ಚುವಲ್ ಮೀನಿಂಗ್ ನಾವು ತಿಳ್ಕೋಬೇಕು. ಆ ಸಂದರ್ಭಕ್ಕೆ ಕೆಲವು ಪದಗಳು ಬೇರೆ ಬೇರೆ ಅರ್ಥ ಕೊಡ್ತವೆ. ಈ ಪಾಠದಲ್ಲಿ ಆ ಸಿಚುವೇಷನ್ನಲ್ಲಿ ಇದು ಅರ್ಥ ಕೊಡೋದು ಸ್ಮಾಲ್ ಪ್ಯಾಚಸ್ ಆಫ್ ಗ್ರೌಂಡು, ಚಿಕ್ಕ ಚಿಕ್ಕ ಹೊಲ ಮಾಡಿರ್ತೀವಲ್ಲ ಬದುಗಳನ್ನೆಲ್ಲ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದು, ಅದನ್ನು ಇಲ್ಲಿ ಬೆಡ್ ಅಂತ ಕರೆದಿದ್ದಾರೆ. ಈ ಹಾಂ ನೋಡು, ಕರೆಕ್ಟು. ಒಂದು ಹೊಲ, ಒಂದು ಚಿಕ್ಕ ಏನು ಹೊಲ, ಅದು ಕರೆಕ್ಟ್. ಒಂದು ಬೆಡ್, ಎರಡು ಬೆಡ್ಡು. ಎಸ್ ಯು ಆರ್ ರೈಟ್. ನಾವು ಲಿಸನ್. ಬೆಡ್ಸ್ ಅಂದರೆ ಸ್ಮಾಲ್ ಪ್ಯಾಚಸ್ ಆಫ್ ಲ್ಯಾಂಡ್, ಗ್ರೌಂಡ್ ಫಾರ್ ಪ್ಲ್ಯಾಂಟ್ಸ್, ಸಸಿಗಳನ್ನು ಬೆಳೆಯೋದಕ್ಕೆ ಒಂದೊಂದು ಚಿಕ್ಕ ಚಿಕ್ಕ ಹೊಲ ಮಾಡಿರ್ತೀವಲ್ಲ, ಅದು ಬೆಡ್ಸ್. ನೆಕ್ಸ್ಟು ಸ್ಪೇಡ್ ಅಂದರೆ ಟೂಲ್ ಫಾರ್ ಡಿಗ್ಗಿಂಗ್, ನೆಲವನ್ನು ಅಗೀಲಿಕ್ಕೆ ಬಳಸ್ತೀವಲ್ಲ, ಏನಂತೀವಿ? ಗುದ್ಲಿ, ಪಿಕಾಸಿ, ಅರೆಗುದ್ಲಿ. ಗುದ್ದಲಿ ಅಂತ ಅನ್ಕೋಬೋದು, ಪಿಕಾಸಿ ಅಥವಾ ಗುದ್ಲಿ ಅಂತ ಅನ್ಕೋಬೋದು. ಅದನ್ನು ಸ್ಪೇಡ್ ಅಂತ ಕರೀತಾರೆ. ನೆಕ್ಸ್ಟು ಫೈಂಟೆಡ್ ಅಂದರೆ ಮೂರ್ಛೆ ಹೋಗೋದು, ಲಾಸ್ಟ್ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಆಗೋದು. ಲಾಸ್ಟ್ ಕಾನ್ಷಿಯಸ್ನೆಸ್, ಪ್ರಜ್ಞೆಯನ್ನು ಕಳೆದುಕೊಳ್ಳುವುದು, ಮೂರ್ಛೆ ಅಲ್ವಾ? ಪೇಂಟೆಡ್ ಅಲ್ಲ, ಇದು ಫೈಂಟೆಡ್. ಅಲ್ಲಿ ಪಿ ಬರುತ್ತೆ, ಇಲ್ಲಿ ಎಫ್ ಬರುತ್ತೆ, ಫೈಂಟೆಡ್. ನೆಕ್ಸ್ಟು ಸೀಸ್ಡ್ ಅಂದರೆ ಟುಕ್ ಬೈ ಫೋರ್ಸ್, ಕಿತ್ಕೊಳ್ಳೋದು. ಓಕೆ, ಟುಕ್ ಬೈ ಫೋರ್ಸ್. ನೆಕ್ಸ್ಟ್ ಫೇತ್ಫುಲ್ ಅಂದರೆ ನಂಬುಗೆಯ. ಯುವರ್ಸ್ ಫೇತ್ಫುಲ್ ಅಂತ ಬರೆಯಲ್ವ ಲೆಟರ್ ರೈಟಿಂಗಲ್ಲಿ, ಫೇತ್ಫುಲ್, ನಂಬುಗೆಯ. ಲಾಯಲ್ ಆ್ಯಂಡ್ ಟ್ರೂ, ನಂಬಿಕೆ, ನಿಯತ್ತು. ಲಾಯಲ್ ಅಂದರೆ ನಿಯತ್ತಾಗಿರೋದು. ರಾಯಲ್ ಬೇರೆ, ರಾಯಲ್ ಅಂದರೆ ರಾಜನ ಥರ ಇರೋದು, ಇದು ಲಾಯಲ್, ನಿಯತ್ತು, ವಿಶ್ವಾಸ. ನೆಕ್ಸ್ಟ್ ಫೆಟಲಿ, ಗಂಭೀರವಾಗಿ, ಸೀರಿಯಸ್ಲಿ ಅಂತ, ಫೆಟಲಿ. ಎಸ್. ನೆಕ್ಸ್ಟ್ ಈಗ ಡೈರೆಕ್ಟಾಗಿ ಪಾಠಕ್ಕೆ ಬರೋಣ. ನಾವು ಲೆಟ್ಸ್ ಕಮ್ ಟು ಡೈರೆಕ್ಟ್ಲಿ ಟು ದ ಲೆಸನ್. 3 questions. Count Leo Tolstoy. Read on. A king has 3 questions. There was a king. ಒಬ್ಬ ಮಹಾರಾಜ ಇದ್ದ. ಅವನಿಗೆ ಅವನ ತಲೆಯಲ್ಲಿ ಭಾಳ ಮುಖ್ಯವಾದ 3 ಪ್ರಶ್ನೆಗಳಿತ್ತು. ಈ ಫಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ, ಯಾವುದು ಕರೆಕ್ಟ್ ಪರ್ಸನ್, ಯಾರು ನಮ್ಮ ಲೈಫಲ್ಲಿ, ಕರೆಕ್ಟ್ ಟೈಮ್ ಯಾವುದು, ಕರೆಕ್ಟ್ ವರ್ಕ್ ಯಾವುದು,
ತುಂಬ ಇಂಪಾರ್ಟೆಂಟ್ ವರ್ಕ್ ಯಾವುದು, ತುಂಬ ಇಂಪಾರ್ಟೆಂಟ್ ಪರ್ಸನ್ ಯಾರು, ತುಂಬ ಇಂಪಾರ್ಟೆಂಟ್ ಟೈಮ್ ಯಾವುದು ನಮಗೆ ಥಿಂಕ್ ಮಾಡ್ತೀವಲ್ಲ, ಯೋಚನೆ ಮಾಡ್ತೀವಲ್ಲ. ಅದೇ ರೀತಿ 3 ಮುಖ್ಯ ಪ್ರಶ್ನೆಗಳು ಒಬ್ಬ ರಾಜನಿಗೆ ಇದ್ವು. ದೇರ್ ವಾಸ್ ಎ ಕಿಂಗ್, he has certain 3 questions in his mind. ಅದು ಹೆಂಗೆ ಬಗೆಹರಿಸ್ಕೊಳ್ತಾನೆ ಅವನು ನೋಡೋಣ. A king has 3 questions and he is seeking answers to them. ಅವುಗಳಿಗೆ ಉತ್ತರವನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದ, ಪಡೆದುಕೊಳ್ಳುತ್ತಿದ್ದ. ಪಡ್ಕೊಳ್ಳೋದು. ಸೀಕಿಂಗ್ ಆನ್ಸರ್ಸ್ ಟು ದೋಸ್ 3 questions. ವಾಟ್ ಆರ್ ದ 3 questions? ಹಾಗಾದರೆ ಆ ರಾಜನಿಗಿದ್ದ 3 ಪ್ರಶ್ನೆಗಳು ಯಾವ್ಯಾವು? ವಾಟ್ ಆರ್ ದೋಸ್ 3 questions? ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್? ರಾಜನಿಗೆ ಬೇಕಾದ ಉತ್ತರ ಸಿಗುತ್ತಾ? ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್? ರೀಡ್ ಟು ಫೈಂಡ್ ಔಟ್. ಅದು ಗೊತ್ತಾಗಬೇಕಾದ್ರೆ ಪಾಠವನ್ನು ಓದೋಣ ಅಂತ ಹೇಳ್ತಾರೆ ಅವರು. ನೋಡಿ, ನೋಡಿ ಪ್ಯಾರಾಗ್ರಾಫ್ 1 ನೋಡಿ. The thought came to a certain king that he would never fail if he knew 3 things. 3 ವಿಷಯಗಳು ಅವನಿಗೆ ಗೊತ್ತಿದ್ದರೆ ಆತ ಜೀವನದಲ್ಲಿ ಎಂದೂ ಸೋಲುವುದಿಲ್ಲ. If he knew 3 things, he will never fail in his life. Question number 1. What is the right time to begin something? ಮೊದಲು ಹೇಳಿದ್ವಲ್ಲ ಹಾಗೇನೆ, ಏನು, ಯಾವುದಾದರೂ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಸರಿಯಾದ ಸಮಯ ಯಾವುದು? ಗುಡ್ ಟೈಮ್ ಯಾವುದು? ವಾಟ್ ಈಸ್ ದ ರೈಟ್ ಟೈಮ್ ಅಂದರೆ ಸರಿಯಾದ ಸಮಯ, ರೈಟ್ ಟೈಮ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ, ಟು ಬಿಗಿನ್ ಸಮಥಿಂಗ್. ಸೆಕೆಂಡ್ ಕ್ವೆಶ್ಚನ್ ಏನು ರಾಜನಿಗಿದ್ದಿದ್ದು? ಹೂ ಶುಡ್ ಎ ಕಿಂಗ್ ಲಿಸನ್ ಟು? ರಾಜ ಯಾರ ಮಾತನ್ನು ಕೇಳಬೇಕಂದ್ರೆ ಯಾರ ಸಲಹೆಯನ್ನು ಪಡ್ಕೋಬೇಕು? ರಾಜ ಯಾರನ್ನು ನಂಬಬೇಕು? ನೋಡೋಣ. ಹೂ ಶುಡ್ ಎ ಕಿಂಗ್ ಲಿಸನ್ ಟು? ಟಾಲ್ಸ್ಟಾಯ್ ಅವ್ರನ್ನ ತುಂಬ ಗ್ರೇಟ್ ರೈಟರ್ ಇನ್ ದಿ ವರ್ಲ್ಡ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಪಾಠ ಪೂರ್ತಿ ಕೇಳಿದ ಮೇಲೆ ನಿಮಗೆ ಅನ್ನಿಸ್ತದೆ, ವಾವ್, ಆಬ್ಸಲ್ಯೂಟ್ಲಿ ನೋ ಡೌಟ್ ಈಸ್ ದ ಗ್ರೇಟೆಸ್ಟ್ ರೈಟರ್ ಇನ್ ದ ವರ್ಲ್ಡ್ ಅಂತ ನಿಮ್ಗೆ ಅನ್ನಿಸ್ತದೆ. ಆ ಲೆವೆಲಿನ ಥಿಂಕ್ ಮಾಡುವಂಥ ಒಬ್ಬ ಬರಹಗಾರ ಆಯಿತ. ಸುಮ್ಮನೆ ಏನೋ ಟೈಮ್ ಪಾಸ್ಗೋಸ್ಕರ ಕತೆ ಬರೆದು ಇದು ಮಾಡುವಂಥ ವ್ಯಕ್ತಿ ಅಲ್ಲ ಟಾಲ್ಸ್ಟಾಯ್ ಅವರು. ಈ ಪಾಠದ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಹೂ ಶುಡ್ ಕಿಂಗ್ ಲಿಸನ್ ಟು? ರಾಜ ಯಾರ ಮಾತನ್ನು ಕೇಳಬೇಕು? ನಂಬರ್ 3, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ? ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್? ತುಂಬ ಸರಿಯಾದ ಒಳ್ಳೆಯ ಕೆಲಸ ಅಂದರೆ ಯಾವುದು? ವಾಟ್ ಈಸ್ ದ ರೈಟ್ ವರ್ಕ್? ಹೂ ಈಸ್ ದ ರೈಟ್ ಪರ್ಸನ್? ಆ್ಯಂಡ್ ವಾಟ್ ಈಸ್ ದ ರೈಟ್ ಟೈಮ್? ಸರಿಯಾದ ಸಮಯ, ರೈಟ್ ಟೈಮ್, ರೈಟ್ ವರ್ಕ್, ರೈಟ್ ಪರ್ಸನ್. ಇಷ್ಟೇ ಸಿಂಪಲ್ ನಿಮಗೆ. ಓಕೆ, ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋದು. ರಾಜನಿಗಿದ್ದ 3 ಪ್ರಶ್ನೆಗಳು: ರೈಟ್ ಟೈಮ್, ರೈಟ್ ಪರ್ಸನ್, ರೈಟ್ ವರ್ಕ್. ಸರಿಯಾದ ಸಮಯ, ಸರಿಯಾದ ವ್ಯಕ್ತಿ, ಸರಿಯಾದ ಕೆಲಸ ಅಲ್ವಾ? ರೈಟ್ ಟೈಮ್, ರೈಟ್ ಪರ್ಸನ್, ರೈಟ್ ವರ್ಕ್. ಸೊ ದೀಸ್ 3 questions ದ ಕಿಂಗ್ ಹ್ಯಾವ್. ರಾಜನಿಗೆ ತುಂಬ ಕಾಡ್ತಾ ಇದೆ, ಗೊತ್ತಿಲ್ಲ ಅವನಿಗೆ. ದ ಕಿಂಗ್ ಡಸಂಟ್ ನೋ ದಿ ಆನ್ಸರ್ಸ್ ಫಾರ್ ದೀಸ್ 3 questions. ಯಾರೋ ಹೇಳಿದ್ರು ಅವನಿಗೆ, ನೋಡಪ್ಪ, ಈ 3 ವಿಷಯಗಳಿಗೆ ಯಾವತ್ತು ನಿನಗೆ ಆನ್ಸರ್ ಸಿಗುತ್ತೋ ನಿನ್ನನ್ನು ಯಾರೂ ಸೋಲಿಸ್ಲಿಕ್ಕಾಗಲ್ಲ ಅಂತ. ನಿನ್ನ ಜೀವನದಲ್ಲಿ ಯಾವತ್ತೂ ಫೇಲೇ ಆಗಲ್ಲ ನೀನು ಅಂತ ಹೇಳಿದ್ರು ಯಾರೋ. ಹಾಗಾದರೆ ನಾನು ತಿಳ್ಕೊಬೇಕಲ್ಲ. ದೆನ್ ಐ ಶುಡ್ ನೋ ದಿ ಆನ್ಸರ್ಸ್ ಫಾರ್ ದೀಸ್ 3 questions ಸರ್ಟನ್ಲಿ. ಐ ಮಸ್ಟ್ ನೋ, ನಾನು ತಿಳ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆವಾಗ ಏನು ಮಾಡ್ತಾನೆ ಅವನು? ಲೆಟ್ಸ್ ಸಿ. ದ ಕಿಂಗ್ ದೇರ್ ಫೋರ್ ಸೆಂಟ್ ಮೆಸೇಂಜರ್ಸ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್. ಅವನೆಂಥ ರಾಜ ನೋಡಿ, ಈ 3 ವಿಷಯಗಳು ಅವನಿಗೆ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡ್ದ? ಇಡೀ ಸಾಮ್ರಾಜ್ಯದ ಉದ್ದಗಲಕ್ಕೆ ತನ್ನ ಸೈನಿಕರನ್ನು, ತನ್ನ ದೂತರನ್ನು, ಸಂದೇಶ ಕಳಿಸುವವರನ್ನು ಕಳಿಸ್ಕೊಟ್ಟ. ದ ಕಿಂಗ್ ಸೆಂಟ್ ಮೆಸೇಂಜರ್ಸ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್ ಇನ್ ಆಲ್ ಡೈರೆಕ್ಷನ್ಸ್. ರಾಜ್ಯದ ಉದ್ದಗಲಕ್ಕೆ ಎಲ್ಲ ದಿಕ್ಕುಗಳಿಗೂ ಆ ಜನಗಳನ್ನು ಅವನು ಕಳಿಸ್ಕೊಟ್ಟ. ಯು ಶುಡ್ ಗೋ ಆ್ಯಂಡ್ ಬ್ರಿಂಗ್ ದ ಆನ್ಸರ್.
ಹೋಗಿ ಆನ್ಸರ್ನ ಹುಡುಕೊಂಬನ್ನಿ. ಯಾರ ಹತ್ರನಾದರೂ ಕಾಡಿಬೇಡಿ, ನನಗೆ ಈ ಆನ್ಸರ್, ಈ 3 ಆನ್ಸರ್ಸ್ ಗೊತ್ತಾಗಬೇಕು ಅಂತ ಆ ದೂತರನ್ನು ಎಲ್ಲ ದಿಕ್ಕುಗಳಿಗೂ ಕಳಿಸ್ಕೊಡ್ತಾನೆ. The king therefore sent messengers throughout his kingdom promising a large sum. ಸುಮ್ಮನೆ ತರ್ತಾರ, ಅವ್ರಿಗೊಂದು ಆಸೆ ಹುಟ್ಟಿಸ್ತಾನೆ. ಏನು? ಇಫ್ ಎನಿಬಡಿ ಬ್ರಿಂಗ್ಸ್ ದ ಆನ್ಸರ್ಸ್ ಫಾರ್ ಮೈ 3 questions, ಯು ವಿಲ್ ಗೆಟ್ ಎ ರಿವಾರ್ಡ್, ಯು ವಿಲ್ ಗೆಟ್ ಎ ಬಿಗ್ ಪ್ರೈಸ್. ನಿಮಗೊಂದು ದೊಡ್ಡ ಬಹುಮಾನ ಕೊಡ್ತೀನಿ, ನನಗೆ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಬನ್ನಿ ಅಂದ. ಐ ವಿಲ್ ಗಿವ್ ಯು ಎ ಬಿಗ್ ಸಮ್, ಒಂದು ದೊಡ್ಡ ಮೊತ್ತ. ಗೋಲ್ಡ್ ಕಾಯಿನ್ಸನ್ನು ಕೊಡ್ಬೋದು, ಒಂದು ಗಂಟು ಗೋಲ್ಡ್ ಕಾಯಿನ್ಸ್ ಕೊಡ್ಬೋದು. ಐ ವಿಲ್ ಗಿವ್ ಎ ಬಿಗ್ ಪ್ರೈಸ್. ಈ ಅನೌನ್ಸರ್ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಈ ಅನೌನ್ಸ್ ಮಾಡ್ದ, ಎಲ್ರಿಗೂ ಕೇಳಿ. ಸಾಮ್ರಾಜ್ಯದ ತುಂಬೆಲ್ಲ ಡಂಗೂರ ಸಾರಿಸಿ ಹೇಳಿದ. ಈ ಸ್ಪ್ರೆಡ್ ದ ಮೆಸೇಜ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್. ಯಾರು ಬೇಕಾದ್ರೂ ಆ 3 ಆನ್ಸರ್ಸ್ ತನ್ನಿ ಅಂತ. ಎಸ್, ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್, ದೊಡ್ಡ ಮೊತ್ತವನ್ನು ಪ್ರಾಮಿಸ್ ಮಾಡ್ದ. ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಅಂದರೆ ಮೊತ್ತ. ದೇರ್ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೂಔಟ್ ಹಿಸ್ ಕಿಂಗ್ಡಮ್, ಆಯ್ತಲ್ಲ. ಹೂ ವುಡ್ ಆನ್ಸರ್ ದೀಸ್ 3 questions? ಯಾರು ಇವುಗಳಿಗೆ ಉತ್ತರ ಕೊಡ್ತಾರೋ ಅವ್ರಿಗೆ ಒಂದು ಲಾರ್ಜ್ ಸಮ್ ಆಫ್ ಅಮೌಂಟನ್ನು ಪ್ರಾಮಿಸ್ ಮಾಡ್ದ. ಮೆನಿ ವೈಸ್ ಮೆನ್, ಈಗ ಜನ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಯಾರನ್ನು ಸಾಮ್ರಾಜ್ಯದಲ್ಲಿ ಅವನ ಆಸ್ಥಾನದಲ್ಲಿ ಅತ್ಯಂತ ಬುದ್ಧಿವಂತ ಜನ ಅಂತ ಆಯ್ಕೆ ಮಾಡಿ ಕೂರಿಸ್ಕೊಂಡಿದ್ನೋ ಅಲ್ವಾ, ಆಸ್ಥಾನದಲ್ಲಿ ಕೂತಿರ್ತಾರಲ್ಲ ಕೋರ್ಟಿಯರ್ಸ್, ಆಸ್ಥಾನಿಕರು, ಮಿನಿಸ್ಟರ್ಸ್, ವೈಸ್ ಮೆನ್, ಬುದ್ಧಿವಂತ ಜನ ಅಂತ, ವೈಸ್ ಮೆನ್. ಆಲ್ ಆಫ್ ದೆಮ್ ಸ್ಟಾರ್ಟೆಡ್ ಥಿಂಕಿಂಗ್, ಅವರೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಮೆನಿ ವೈಸ್ ಮೆನ್ ಕೇಮ್ ಟು ದಿ ಕಿಂಗ್, ಆಸ್ಥಾನದಲ್ಲಿ ಕೂತಿರೋರು ಅಷ್ಟೇ ಅಲ್ಲ, ಮೆನಿ ವೈಸ್ ಮೆನ್ ಕೇಮ್ ಫ್ರಮ್ ಡಿಫ್ರೆಂಟ್ ಫಾರ್ ಅವೇ ಪ್ಲೇಸಸ್, ತುಂಬ ದೂರದ ಊರುಗಳಿಂದನೂ ಬಂದರು. ಮಹಾಪ್ರಭುಗಳೇ, ನಮಗೆ ಗೊತ್ತಿದೆ ಆನ್ಸರ್. ಯುವರ್ ಮೆಜೆಸ್ಟಿ, ವಿ ನ್ಯೂ ದಿ ಆನ್ಸರ್ಸ್, ಪ್ಲೀಸ್ ಲಿಸನ್ ಟು ಅಸ್, ನಾವು ಹೇಳ್ತೀವಿ ಕೇಳಿ ಅಂತ ಬಂದರು ಒಂದಷ್ಟು ಜನ. Many wise men came to the king, but they all answered his questions differently. The people, the wise men came from far away, from different parts of the kingdom. They all answered very differently. ತುಂಬ ಜನ ಬಂದರು, ನನಗೆ ಗೊತ್ತಿದೆ ಈ 3 questions ಆನ್ಸರ್ ಗೊತ್ತಿದೆ ಮಹಾಪ್ರಭುಗಳೇ ಅಂತ ಬಂದವರೆಲ್ಲ ಎಲ್ಲರೂ ಬೇರೆ ಬೇರೆ ಉತ್ತರ ಹೇಳಿದ್ರು. ಓಕೆ, ದೇ ಆನ್ಸರ್ಡ್ ವೆರಿ ಡಿಫ್ರೆಂಟ್ಲಿ. ಎಲ್ಲವೂ ಬೇರೆ ಬೇರೆ ಉತ್ತರ ಕೊಟ್ಟರು. ಅವರೊಂಥರ, ಅವರೊಂಥರ. ರಾಜನಿಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಯಾರ ಮಾತು ನಾನು ಕೇಳೋದೀಗ? ಹೂ ಶುಡ್ ಲಿಸನ್? ದೇ ಆಲ್ ಆನ್ಸರ್ಡ್ ವೆರಿ ಡಿಫ್ರೆಂಟ್ಲಿ. ತುಂಬ ಡಿಫ್ರೆಂಟಾಗಿ ಆನ್ಸರ್ ಕೊಟ್ಟರು. ಇದು ಸರಿ ಅನಿಸುತ್ತೆ, ಅದು ಸರಿ, ಮೇ ಬಿ ದಿಸ್ ಈಸ್ ರೈಟ್, ದಿಸ್ ಮೇ ಬಿ ರೈಟ್, ದಟ್ ಮೇ ಬಿ ರೈಟ್. ಅದು ಸರಿ ಇರ್ಬೋದು, ಇದು ಸರಿ ಇರ್ಬೋದು. ಹೂ ಶುಡ್ ಐ ಲಿಸನ್? ನಾನು ಯಾರಕ್ಕೆ ಮಾತು ಕೇಳಬೇಕು? ಅದೇ ಬಿಗ್ಗೆಸ್ಟ್ ಕ್ವೆಶ್ಚನ್ನು. ನಾನು ಯಾರ ಮಾತು ಕೇಳಬೇಕು, ನಾನು ಯಾರನ್ನು ನಂಬಬೇಕು ಅಂತ ಇದೆಯಲ್ಲ, ದಟ್ ಈಸ್ ಎ ಕ್ವೆಶ್ಚನ್. ಅದೇ ಒಂದು ಪ್ರಶ್ನೆ. ನಾವು ಇನ್ ರಿಪ್ಲೈ ಟು ದಿ ಫಸ್ಟ್ ಕ್ವೆಶ್ಚನ್, ಮೊದಲನೇ ಪ್ರಶ್ನೆ ಇತ್ತಲ್ಲ, ಏನದು? ವಾಟ್ ಈಸ್ ದ ಫಸ್ಟ್ ಕ್ವೆಶ್ಚನ್? ವಾಟ್ ಈಸ್ ದ ರೈಟ್ ಟೈಮ್ ಅಲ್ವಾ? ಹಾಂ, ಯಾವುದಾದ್ರೂ ಒಂದು ಕೆಲಸ ಪ್ರಾರಂಭ ಮಾಡುವಾಗ ರೈಟ್ ಟೈಮ್, ಸರಿಯಾದ ಸಮಯ ಯಾವುದು ಅಂತ ಇತ್ತಲ್ವ ಫಸ್ಟ್ ಕ್ವೆಶ್ಚನ್ನು. ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಿ. ಆ ವೈಸ್ ಮೆನ್ ಬಂದಿದ್ರಲ್ಲ, ಬೇರೆ ಬೇರೆ ಕಡೆಯಿಂದ, ದೂರದಿಂದ ಬಂದಿದ್ರಲ್ಲ ಬುದ್ಧಿವಂತರು, ವೈಸ್ ಮೆನ್ನು, ಅವ್ರೇನು ಉತ್ತರ ಕೊಡ್ತಾರೆ ಫಸ್ಟ್ ಕ್ವೆಶ್ಚನ್ಗೆ? ಸಮ್ ಸೆಡ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ಕೆಲವರು ಹೇಳಿದ್ರು, ಮಹಾಪ್ರಭುಗಳೇ, ನೀವೊಂದು ವೇಳಾಪಟ್ಟಿನ ಟೈಮ್ ಟೇಬಲ್ ಹಾಕ್ಕೊಂಬಿಡ್ಬೇಕು. ಕರೆಕ್ಟ್ ಟೈಮ್ ಯಾವುದು, ಆ ಟೈಮ್ ಈ ಕೆಲಸ ಮಾಡೋಕ್ಕೆ ಈ ಟೈಮು, ಆ ಕೆಲಸ ಮಾಡೋಕ್ಕೆ ಆ ಟೈಮು ಅಂತೇಳಿ ಒಂದು ಟೈಮ್ ಟೇಬಲ್ ಹಾಕೊಂಬಿಡಿ ಮಹಾಪ್ರಭುಗಳೇ. ಟೈಮ್ ಟೇಬಲ್ ಪ್ರಕಾರನೇ ಹೋಗ್ಬೇಕು ನೀವು. ಯು ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ಮಹಾಪ್ರಭುಗಳೇ, ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ.
and then follow it strictly. First prepare a timetable, then you follow very strictly without changing the timings of any work. ಯಾವುದು ಚೇಂಜ್ ಮಾಡಿಬಿಡಿ, ಟೈಮ್ ಟೇಬಲ್ ಪ್ರಕಾರನೇ ನೀವು ಮಾಡಬೇಕು ಅಲ್ವಾ. ನಾವು ಸ್ಕೂಲಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀವಿ, ನಿಮಗೂ ಕೊಟ್ಟಿರ್ತೀವಿ, ಎಲ್ಲ ದಿನವೂ ಅದೇ ಪ್ರಕಾರ ನಡೀತದ? ಚೇಂಜ್ ಆಗಲ್ವಾ? ಆಗುತ್ತಲ್ವ? ಟೈಮ್ ಟೇಬಲ್ ಪ್ರಕಾರನೇ ನಾನು ಮಾಡ್ತೀನಿ ಅಂದರೆ ಹೋದರೆ ಸ್ವಲ್ಪ ಮಾತ್ರ ವ್ಯತ್ಯಾಸ ಆಗೇ ಆಗುತ್ತೆ. ಡೈಲಿ ಇಷ್ಟು ಗಂಟೆ ಕ್ಲಾಸಿಗೆ ಬರಬೇಕು ಕಂಡ್ರು ನೀವು ಅಂತ ಟೈಮ್ ಟೇಬಲ್ ಹಾಕಿರ್ತೀವಿ. ಮನೆಯಲ್ಲಿ ನಿಮ್ಮ ಅಜ್ಜಿಗೋ ತಾಯಿಗೋ ಹುಷಾರಿರಲ್ಲ, ಅವತ್ತು ಬಂದೇ ಬರಬೇಕು ಕಣ್ಲ ನೀನು ಅಂದರೆ ತುಂಬ ಸೀರಿಯಸ್ ಆಗಿದೆ, ಹುಷಾರಿಲ್ಲ ತುಂಬ. ಆಗ ಯಾವುದು ಇಂಪಾರ್ಟೆಂಟು? ದಟ್ ಮದರ್ ಆರ್ ಡ್ಯಾಡಿ, ಫಾದರ್, ದೇ ಆರ್ ವೆರಿ ಇಂಪಾರ್ಟೆಂಟ್. ಹೌ ಕ್ಯಾನ್ ವಿ ಫಾಲೋ ಟೈಮ್ ಟೇಬಲ್ ಆಲ್ ದ ಟೈಮ್? ಮನುಷ್ಯತ್ವ, ಮಾನವೀಯತೆ ಇವು ನೋಡಬೇಕಲ್ಲ ಅಲ್ವಾ. ಸಿ ನೆಕ್ಸ್ಟ್, ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಕೆಲವರು ವೈಸ್ ಮೆನ್ ಹೇಳಿದ್ರು ಪ್ರಿಪೇರ್ ಟೈಮ್ ಟೇಬಲ್, ಫಾಲೋ ಮಾಡಿ ಸ್ಟ್ರಿಕ್ಟಾಗಿ ಅದನ್ನು ಅಂದರು. ಅದರ್ಸ್ ಸೆಡ್ that it was impossible to decide in advance the right time for doing something. ಇನ್ನು ಕೆಲವರು ಹೇಳಿದ್ರು, ಯುವರ್ ಮೆಜೆಸ್ಟಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಸೈಡ್ ದ ಕರೆಕ್ಟ್ ಟೈಮ್ ಇನ್ ಅಡ್ವಾನ್ಸ್. ಈ ಕೆಲಸಕ್ಕೆ ಇಂಥದ್ದೇ ಟೈಮು ಅಂತ ನಾವು ಅಡ್ವಾನ್ಸಿಗೆ ಡಿಸೈಡ್ ಮಾಡೋದು ಸಾಧ್ಯ ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಇನ್ನೊಂದಷ್ಟು ಗುಂಪಿನ ಜನ ಹೇಳಿದ್ರು. ನೆಕ್ಸ್ಟ್, ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸೆಸರಿ ಅಟ್ ದಟ್ ಟೈಮ್. ಅವ್ರ ಒಪಿನಿಯನ್ ಏನು? ಇಲ್ಲೆಲ್ಲ ಯಾವಾಗ ಯಾವುದು ರಾಜನಿಗೆ ಸರಿ ಅನ್ನಿಸ್ತದೋ ಆವಾಗಲೇ ಅವನು ಸರಿ ಟೈಮ್ ಅದನ್ನು ಮಾಡಬೇಕು ರಾಜ ಅಂತ. ಏನು? ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸೆಸರಿ ಅಟ್ ದಟ್ ಟೈಮ್. ಆ ಕಾಲಕ್ಕೆ, ದಟ್ ಟೈಮ್, ಆ ಸಮಯಕ್ಕೆ ಯಾವುದು ನೆಸೆಸರಿ ಅಂತ ಕಂಡು ಬರುತ್ತದೋ, ಸೀಮ್ಡ್ ಅಂದರೆ ಕಾಣುವುದು, ಕಂಡು ಬರುವುದು. ದ ಕಿಂಗ್ ಶುಡ್ ಡೂ ಅಕಾರ್ಡಿಂಗ್ ಟು ದಟ್ ಸಿಚುವೇಶನ್ ಪ್ರಕಾರ ಯೋಚನೆ ಮಾಡಿ ರಾಜನೇ ಆ ಕೆಲಸ ಮಾಡಲಿ ಅಂತ ಸಮ್ ಅದರ್ ಗ್ರೂಪ್ ಆಫ್ ವೈಸ್ ಮೆನ್ ಗೇವ್ ದ ಅಡ್ವೈಸ್. ನೆಕ್ಸ್ಟ್, ಯೆಟ್ ಅದರ್ಸ್, ಇನ್ನೂ ಕೆಲವರಿದ್ದರು. ಅವರೇನು ಅಡ್ವೈಸ್ ಮಾಡ್ತಾರೆ ಗೊತ್ತಾ? ಆ ಫಸ್ಟ್ ಕ್ವೆಶ್ಚನ್ಗೆ ರೈಟ್ ಟೈಮ್ ಯಾವುದು ಅನ್ನೋದಕ್ಕೆ said that the king needed a council of wise men. ಕೌನ್ಸಿಲ್ ಆಫ್ ವೈಸ್ ಮೆನ್. ರಾಜ ಸರಿಯಾದ ಸಮಯವನ್ನು ಡಿಸೈಡ್ ಮಾಡೋದಕ್ಕೆ, ಸಲಹೆ ಕೊಡೋದಕ್ಕೆ ಒಂದು ಮಂತ್ರಿಗಳ ಸಭೆಯನ್ನು ರಚಿಸಬೇಕು, ಒಂದು ಮಂಡಳಿಯನ್ನು, ಸಲಹಾ ಮಂಡಳಿಯನ್ನು, ಕೌನ್ಸಿಲನ್ನು ರಾಜ ನೇಮಕ ಮಾಡ್ಕೋಬೇಕು ಅಂತ ಸಮ್ ಅದರ್ ವೈಸ್ ಮೆನ್ ಗೇವ್ ದಿಸ್ ಅಡ್ವೈಸ್. ದ ಕಿಂಗ್ ನೀಡೆಡ್, ರಾಜನಿಗೆ ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ ಅಂತ ಬೇಕಾಗಿದೆ. ಏನು? ಎ ಕೌನ್ಸಿಲ್, ಒಂದು ಸಲಹಾ ಮಂಡಳಿ. ಯಾರ ಎಂಥವ್ರು ಇರಬೇಕಲ್ಲಿ? ಕೌನ್ಸಿಲ್ ಆಫ್ ವೈಸ್ ಮೆನ್, ಬುದ್ಧಿವಂತರು ಇರುವ ಒಂದು ಸಲಹಾ ಮಂಡಳಿ ಪ್ರಿಪೇರ್ ಮಾಡ್ಕೋಬೇಕು, ಅಪಾಯಿಂಟ್ ಮಾಡ್ಕೋಬೇಕು. ಹೂ ವುಡ್ ಹೆಲ್ಪ್ ಹಿಮ್, ಅವರು ಅವನಿಗೆ ಸಹಾಯ ಮಾಡ್ತಾರೆ ರಾಜನಿಗೆ. ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಅಟ್ ದಿ ಪ್ರಾಪರ್ ಟೈಮ್ಸ್. ಆ ಟೈಮಲ್ಲಿ ಹೇಗೆ ವರ್ತಿಸಬೇಕು, ಈ ಟೈಮಲ್ಲಿ ಹೇಗೆ ವರ್ತಿಸಬೇಕು, ವಿಚ್ ಇಸ್ ಬೆಸ್ಟ್ ಟೈಮ್ ಅಂತ ಡಿಸೈಡ್ ಮಾಡಿ ಹೇಳೋದಕ್ಕೆ ಆ ಕಮಿಟಿ, ಕೌನ್ಸಿಲ್ ಇದೆಯಲ್ಲ, ಅಲ್ಲಿಯ ವೈಸ್ ಮೆನ್ಗಳು, ಬುದ್ಧಿವಂತರು ರಾಜನಿಗೆ ಅಡ್ವೈಸ್ ಮಾಡ್ತಾರೆ. ಒಂದು ಕಮಿಟಿಯನ್ನು ಮಾಡ್ಕೊಳ್ಳೋದು ಬೆಟರ್ ಅಂತ ಒಂದಷ್ಟು ಗುಂಪಿನ ಬುದ್ಧಿವಂತರು ಹೇಳಿದರು. ನೆಕ್ಸ್ಟ್, ಬಟ್ then others said that there were some things which could be urgent. ಇನ್ನೊಂದಷ್ಟು ಜನ ಹೇಳಿದ್ರು, ಮಹಾರಾಜ ಎಲ್ಲದಕ್ಕೂ ಕೌನ್ಸಿಲ್ ಅವರು, ಮಂಡಳಿಯವರು ಕೊಡೋ ಸಲಹೆ ತಗೊಂಡು ಇರೋಕ್ಕಾಗತ್ತಾ? ಅದಕ್ಕೆ ರಾಜ ಏನು ಮಾಡಬೇಕು ಅಂದರೆ, ಅವ್ರು ಹೇಳ್ತಾರೆ, ದೇರ್ ವರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ತುಂಬ ಅರ್ಜೆಂಟ್ ಇರುವ ಕೆಲವು ಕಾರ್ಯಗಳಿರ್ತವೆ. ಅದಕ್ಕೆ ಸಲಹಾ ಮಂಡಳಿಯನ್ನು ಸೇರಿಸಿ ಅವರೆಲ್ಲ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ಬರೋದಕ್ಕೆ 1 ದಿನ ಆಗ್ಬೋದು, 2 ದಿನ ಆಗ್ಬೋದು, ಅಥವಾ ಅವರು ಆರ್ಗ್ಯುಮೆಂಟ್ ಮಾಡಿ 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 ಅವರು ಒಂದು ಡಿಸಿಷನಿಗೆ ಬರ್ದೇ ಹೋಗ್ಬೋದು. ಕೆಲವರಲ್ಲಿ ಪಂಚಾಯತಿ ನಡೀತವೆ. ಹೊಸ ಜನ ಬರೋಕ್ಕಿಲ್ಲ, ಒಂದಷ್ಟು ಜನ ಮನೆ ಇರ್ತಾರೆ.
ಆಮೇಲೆ ಬಂದವರು ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಒಂದು ಟೈಮ್. ಹಾಂ ಹೌದು, ಅಲ್ಲಿ ಯಾರೋ ರೋಗಿ ಸಾಯ್ತಾ ಬಿದ್ದಿರ್ತಾನೆ, ರೋಗಿ ಅವನಿಗೆ ಅರ್ಜೆಂಟ್ ಏನೋ ಮೆಡಿಸಿನ್ ಏನೋ ಕೊಡಬೇಕೀಗ. ಆವಾಗ ಕಮಿಟಿ ಅವ್ರನ್ನ ಸೇರಿಸ್ಬಿಟ್ಟು ಅವ್ರ ಹತ್ರ ಏನು ಮಾಡೋದ್ರಪ್ಪ ಈಗ ಹೇಳ್ರಪ್ಪ ಅಂತ ಅಂದರೆ ಅವನು ಅಲ್ಲೇ ಸಾಯ್ತಾ ಬಿದ್ದಿರ್ತಾನೆ. ಅವರು ಯಾವುದೇ ಒಪ್ಪಂದಕ್ಕೆ ಬರದೇ ಹೋದರೆ, ಒಂದು ಫೈನಲ್ ಡಿಸಿಷನ್ಗೆ ಬರದೇ ಹೋದರೆ ಆಗ ಅವನ ಕತೆ isn't it? Yes or no? Yes sir. ಆ ರೀತಿ. But then others said that there was something which could be urgent. These things could not wait for the decision of the council. ತುಂಬ ಅರ್ಜೆಂಟ್ ಆದ ಕೆಲವು ವರ್ಕ್ಗಳಿರ್ತವೆ, ಅದಕ್ಕೆ ಆ ಕೌನ್ಸಿಲ್ ಸಲಹಾ ಮಂಡಳಿಯ ಒಪಿನಿಯನ್ ಪಡ್ಕೊಳ್ಳೋದಕ್ಕೆ ಕಾಯ್ಕೊಳ್ಳೋಕ್ಕಾಗಲ್ಲ. ವಿ ಶುಡ್ ನಾಟ್ ವೆಯ್ಟ್ ಫಾರ್ ದ ಡಿಸಿಷನ್ given by the council. There are some urgent works. In order to decide the right time for doing something, it is necessary to look into the future. In order to decide which is right time, ಸರಿಯಾದ ಸಮಯವನ್ನು ನಿರ್ಧರಿಸುವುದಕ್ಕೆ it is necessary, ಅಗತ್ಯ ಇದೆ ಏನು, to look into the future. ಭವಿಷ್ಯ ನೋಡಬೇಕು. ಯಾವುದು ಸರಿಯಾದ ಸಮಯ ಅಂತ? ಫ್ಯೂಚರ್. ಲುಕ್ ಇನ್ ಟು ದ ಫ್ಯೂಚರ್, ಭವಿಷ್ಯ ನೋಡಬೇಕಾಗತ್ತೆ. ಶಾಸ್ತ್ರ ಕೇಳೋದು ಅಂತೀವಲ್ಲ, ಹಾಂ ಓಕೆ, ವಿ ಶುಡ್ ಲುಕ್ ಇನ್ ಟು ದ ಫ್ಯೂಚರ್, ಭವಿಷ್ಯವನ್ನು ನಾವು ನೋಡಬೇಕಾಗತ್ತೆ ಅಂತ. ನೆಕ್ಸ್ಟು, ಆ್ಯಂಡ್ ಓನ್ಲಿ ಮೆಜಿಷಿಯನ್, ಭವಿಷ್ಯ ನೋಡಬೇಕು, ಶಾಸ್ತ್ರ ಕೇಳಬೇಕು ಅಂದಾಗ ಆ ಕೆಲಸವನ್ನು ಮಾಡೋದಕ್ಕೆ ಬೇರೆಯವ್ರ ಕೈಲಿ ಸಾಧ್ಯ ಇಲ್ಲ. ಅದಕ್ಕೆ ಮಾಟಗಾರರೇ ಆಗಬೇಕು, ಜಾದುಗಾರರೇ ಆಗಬೇಕು ಅಂತ ಇನ್ನೊಂದಷ್ಟು ವೈಸ್ ಮೆನ್ಗಳು, ಬುದ್ಧಿವಂತರು ಅವನಿಗೆ ಅಡ್ವೈಸ್ ಮಾಡ್ತಾರೆ. ಏನು, ಓನ್ಲಿ ಮೆಜಿಷಿಯನ್ಸ್ ಅಂದರೆ ಮಾಟಗಾರರು, ಜಾದುಗಾರರು, ಶಾಸ್ತ್ರ ಹೇಳೋರು, ಪಂಚಾಂಗ ಓದಿ ಹೇಳೋರು ಅಲ್ವಾ, ಅಸ್ಟ್ರಾಲಜರ್ಸ್, ಮೆಜಿಷಿಯನ್ಸ್, ಈ ಮಾಟಗಾರರು ಏನೋ ಮಾಟ ಮಾಡಿಸೋದೆಲ್ಲ ಮಾಡ್ತಿರ್ತಾರೆ. ನೋಡೋ ಇದರಿಂದ ಹಿಂಗಾಗಿದೆ, ನೆಕ್ಸ್ಟು ಈ ಸಮಯಕ್ಕೆ ನೀನು ಇದೇ ಕೆಲಸ ಮಾಡಬೇಕು ಅಂತ ಅವರು ಹೇಳ್ತಾರೆ ಅಲ್ವಾ, ಅಂಥವ್ರು ಸಲಹೆ ಪಡ್ಕೋಬೇಕು. ದ ಕಿಂಗ್ ಶುಡ್ ಲಿಸನ್ ಒಪಿನಿಯನ್ ಫ್ರಮ್ ಮೆಜಿಷಿಯನ್ಸ್ ಟು ಲುಕ್ ಇನ್ ಟು ದ ಫ್ಯೂಚರ್. ಭವಿಷ್ಯ ನೋಡಿ ಹೇಳೋದಕ್ಕೆ ಮೆಜಿಷಿಯನ್ಸ್ಗಳ ಅಗತ್ಯ ಇದೆ ರಾಜನಿಗೆ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ, ಒಪಿನಿಯನ್ ಕೊಡ್ತಾರೆ. ದ ಕಿಂಗ್ ದೇರ್ ಫಾರ್, ಹಾಗಾಗಿ ರಾಜ ವುಡ್ ಹ್ಯಾವ್ ಟು ಗೋ ಟು ಮೆಜಿಷಿಯನ್ಸ್, ಮಾಟಗಾರರನ್ನು, ಜ್ಯೋತಿಷಿಗಳನ್ನು ಹುಡುಕಿಕೊಂಡು ರಾಜ ಹೋಗಬೇಕು ಅಂತ ಹೇಳ್ತಾರೆ. ದ ಕಿಂಗ್ ವುಡ್ ಹ್ಯಾವ್ ಟು ಗೋ ಮೆಜಿಷಿಯನ್ಸ್. ಅಲ್ಲಿ ಮ್ಯೂಸಿಷಿಯನ್ಸ್ ಬೇರೆ ಇದೆ ಪದ. ಮ್ಯೂಸಿಷಿಯನ್ಸಲ್ಲಿ MU ಅಕ್ಷರ ಬರುತ್ತೆ. ಓಕೆ, ಮ್ಯೂಸಿಷಿಯನ್ಸು ಅದು ಸಂಗೀತಗಾರರು, ಇದು ಮ್ಯಾಜಿಷಿಯನ್ಸ್, ಮ್ಯಾಜಿಕ್ ಅಂತೀವಲ್ಲ, ಮ್ಯಾಜಿಕ್. ಮೆಜಿಷಿಯನ್ಸ್ ಅಂದರೆ ಮಾಟಗಾರರು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಇನ್ ದೇರ್ ಆನ್ಸರ್ಸ್ ಟು ದಿ ಸೆಕೆಂಡ್ ಕ್ವೆಶ್ಚನ್. ಈಗ ಫಸ್ಟ್ ಅವರೆಲ್ಲ ಒಪಿನಿಯನ್ ಹೇಳಿದ್ದು ಯಾವ ಕ್ವೆಶ್ಚನ್ಗೆ? ಫಸ್ಟ್ ಕ್ವೆಶ್ಚನ್ಗೆ. ಅಷ್ಟೆಲ್ಲ ಡಿಫ್ರೆಂಟ್ ಒಪಿನಿಯನ್ ಬಂತು. ಅದು ಕಮಿಟಿ ಮಾಡಿ ಮೆಜಿಷಿಯನ್ಸ್ ಇಟ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಮಹಾಪ್ರಭುಗಳೇ. ಕೆಲವು ತುಂಬ ಅರ್ಜೆಂಟ್ ವರ್ಕ್ ಇರ್ತವೆ ಮಹಾಪ್ರಭುಗಳೇ, ಅದಕ್ಕೆಲ್ಲ ಟೈಮ್ ಟೇಬಲೆಲ್ಲ ಕಾಯೋಕ್ಕಾಗಲ್ಲ. ಆವಾಗ ಒಂದು ಟೈಮ್ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಬೆಳಗ್ಗೆ ಬರಲ್ಲ, ಸಂಜೆ ಬರ್ತದೆ ಮಹಾಪ್ರಭುಗಳೇ. ಬೇರೆ ಯಾವುದೋ ಟೈಮ್ ಫಿಕ್ಸ್ ಆಗೋಗುತ್ತೆ, ಅದೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ರಾಜಿಂಗೆ ಏನು ತೋಚ್ತದೆ ಅದು ಮಾಡ್ಕೊಳ್ಳಿ ಅಂತ ಒಂದಷ್ಟು ಜನ ಹೇಳಿದ್ರು. ಈಗ ರೈಟ್ ಟೈಮ್ ಬಗ್ಗೆ ಅವರೆಲ್ಲ ಅಷ್ಟು ಡಿಫ್ರೆಂಟ್ ಒಪಿನಿಯನ್ಸನ್ನು, ಅಡ್ವೈಸನ್ನು ಕೊಟ್ಟರು. ಈಗ ಸೆಕೆಂಡ್ ಕ್ವೆಶ್ಚನ್ಗೆ ಏನು ಕೊಡ್ತಾರೆ ನೋಡೋಣ. ಸೆಕೆಂಡ್ ಕ್ವೆಶ್ಚನ್ ಏನು? ಯಾರನ್ನು ನಂಬಬೇಕು, ಯಾರ ಸಲಹೆ ಪಡಿಬೇಕು?
ಎಲ್ಲರ ಹತ್ರನೂ ಸಲಹೆ ಪಡ್ಕೊಳಕ್ಕಾಗಲ್ಲ ಮಹಾಪ್ರಭುಗಳೇ. ಯಾರೋ ಒಂದಷ್ಟು ಜನ ಆ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ಡಿಸೈಡ್ ಆಗಬೇಕಲ್ಲ. ಅದಕ್ಕೆ ಏನು ಹೇಳ್ತಾರೆ, ಇನ್ ದೇರ್ ಆನ್ಸರ್ಸ್ ಟು ದಿ ಸೆಕೆಂಡ್ ಕ್ವೆಶ್ಚನ್ ಸಮ್ ಸೆಡ್ ದ್ಯಾಟ್ ದ ಪೀಪಲ್ ಮೋಸ್ಟ್ ನೆಸೆಸರಿ ಟು ದಿ ಕಿಂಗ್ ವರ್ ಹಿಸ್ ಕೌನ್ಸಿಲರ್ಸ್. ಕೆಲವರು ಯಾರನ್ನು ನಂಬಬೇಕು, ರಾಜ ಯಾರ ಮಾತು ಕೇಳಬೇಕು ಅಂದಾಗ ಕೌನ್ಸಿಲರ್ಸ್, ರಾಜನ ಆಸ್ಥಾನಿಕರು ಇರುತ್ತಲ್ಲ, ಒಂದು ಸಲಹಾ ಮಂಡಳಿ ಇರುತ್ತಲ್ಲ, ಅಡ್ವೈಸರಿ ಬೋರ್ಡ್ ಅಂತ ಒಂದು ಕಮಿಟಿ, ಆ ಕೌನ್ಸಿಲ್, ಅವ್ರ ಮಾತು ನಂಬಬೇಕು ರಾಜ, ಬೇರೆ ಯಾರ ಮಾತು ನಂಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವರು ಅದರ್ ಸೆಡ್ ಪ್ರೀಸ್ಟ್ ಮಹಾಪ್ರಭುಗಳೇ, ಸಲಹಾ ಮಂಡಳಿ ಕೇಳೋದು ಒಳ್ಳೆಯದಲ್ಲ, ನೀವು ಪೂಜಾರಿಗಳ ಮಾತು ಕೇಳಬೇಕು ಅಂತ ಇನ್ನು ಕೆಲವರು ಹೇಳೋದು. ದ ಕಿಂಗ್ ಶುಡ್ ಲಿಸನ್ ಟು ದಿ ಕೌನ್ಸಿಲರ್ಗಳ ಮಾತು ಕೇಳಬೇಕು, ಒಂದು ಸಲಹಾ ಮಂಡಳಿ ಮಾತು ಕೇಳಬೇಕು, ಅವರು ಇಂಪಾರ್ಟೆಂಟ್ ಪರ್ಸನ್ಸ್ ರಾಜನಿಗೆ ಅಂತ ಒಬ್ಬರು. ಇನ್ನು ಕೆಲವರು ಅದರ್ ಸೆಡ್ ಪ್ರೀಸ್ಟ್ಸ್ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಮಾತನ್ನು, ಅರ್ಚಕರ ಮಾತನ್ನು ರಾಜ ಕೇಳಬೇಕು ಅಂತ ಇನ್ನೊಂದು ತಂಡದವರು ಹೇಳಿದ್ರು. ಆಮೇಲೆ ಇನ್ನು ಕೆಲವ್ರು ಏನು ಹೇಳ್ತಾರೆ, ಎ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್. ಮಹಾಪ್ರಭುಗಳೇ, ನೀವು ಪೂಜಾರಿಗಳ ಮಾತು ಕೇಳಬೇಡಿ, ಕೌನ್ಸಿಲರ್ಗಳ ಮಾತು ಕೇಳಬೇಡಿ, ಡಾಕ್ಟರ್ಸ್ ವೈದ್ಯರ ಮಾತು ಕೇಳಿ ನೀವು ಉದ್ಧಾರ ಆಗ್ತೀರಿ ಅಂತ ಕೇಳೋದು. ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್ ಕೇಳಿ. ಇನ್ನು ಕೆಲವ್ರು ಏನು ಹೇಳ್ತಾರೆ ನೋಡಿ, ಆ್ಯಂಡ್ ಯೆಟ್ ಅದರ್ಸ್ ಸೆಡ್ ದ್ಯಾಟ್ ಈಸ್ ಸೋಲ್ಜರ್ಸ್ ವರ್ ದ ಮೋಸ್ಟ್ ನೆಸೆಸರಿ. ಮಹಾಪ್ರಭುಗಳೇ, ಈ ಪೂಜಾರಿಗಳು ಬೇಡ, ಇದು ಡಾಕ್ಟರ್ಸು ಬೇಡ, ಆ ಕೌನ್ಸಿಲರ್ಸ್ಗಳು ಬೇಡ, ನಿಮಗೆ ಸಾಮ್ರಾಜ್ಯ ಕಾಯುವವರು ಮುಖ್ಯವಾಗಿ ಯಾರು? ಸೋಲ್ಜರ್ಸ್ಗಳು. ಯು ಶುಡ್ ನೀಡ್ ಸೋಲ್ಜರ್ಸ್ ಫಸ್ಟ್. ಯು ಶುಡ್ ಲಿಸನ್ ಟು ಸೋಲ್ಜರ್ಸ್. ಸೈನಿಕರ ಮಾತು ಕೇಳಿ ಮಹಾಪ್ರಭುಗಳೇ, ನಿಮ್ಮ ದೇಶ ಸುಭದ್ರವಾಗಿರ್ತದೆ ಅಂತ ಇನ್ನು ಕೆಲವರು ಅಡ್ವೈಸ್ ಮಾಡ್ತಾರೆ. ನೆಕ್ಸ್ಟು ಇಷ್ಟ ಆಯ್ತಲ್ಲ. ಟು ದಿ ಥರ್ಡ್ ಕ್ವೆಶ್ಚನ್ ಮೂರನೇ ಪ್ರಶ್ನೆ ಇತ್ತಲ್ಲ, ಏನದು? ವಾಟ್ ಈಸ್ ದ ರೈಟ್ ವರ್ಕ್? ತುಂಬ ಇಂಪಾರ್ಟೆಂಟ್ ಕೆಲಸ ಯಾವುದು ಅಂತ ಡಿಸೈಡ್ ಮಾಡೋದು ನೆಕ್ಸ್ಟು ಅಲ್ವಾ. ಆ ಕ್ವೆಶ್ಚನ್ಗೆ ಸೊ ವಾಟ್ ವೈಸ್ ಮೆನ್ ಆನ್ಸರ್ಡ್, ಲೆಟ್ಸ್ ಸಿ. ಅದಕ್ಕೇನು ಹೇಳ್ತಾರೆ, ಟು ದಿ ಥರ್ಡ್ ಕ್ವೆಶ್ಚನ್ ಸಮ್ ಸೆಡ್ ಅಟ್ಯಾಕ್. ತುಂಬ ಮುಖ್ಯವಾದ ಕೆಲಸ ಮಹಾಪ್ರಭುಗಳಿಗೆ ಏನು ಅಂದರೆ, ಮಹಾರಾಜ ದಾಳಿ ಮಾಡಬೇಕು ಅನ್ನೋದು, ಅಟ್ಯಾಕ್ ಮಾಡಬೇಕು ಮಹಾರಾಜ, ಅದನ್ನು ಅದೇ ತುಂಬ ಇಂಪಾರ್ಟೆಂಟ್ ವರ್ಕ್ ಅಂತ ಒಂದು ಟೀಮ್ನವ್ರು ಹೇಳ್ತಾರೆ. ಆಮೇಲೆ ಅದರ್ಸ್ ಚೂಸ್ ಫೈಟ್. ಮಹಾರಾಜ ಇನ್ನು ಕೆಲವರು, ಮಹಾಪ್ರಭುಗಳೇ ದಂಡು ಸಮೇತ ಎಲ್ಲ ತಗೊಂಡು ದಾಳಿಗೆ ಹೋಗ್ತಿರಲ್ಲ, ನೀವು ಹೋರಾಟ ಮಾಡಬೇಕು, ಹೊಡೆದಾಡಬೇಕು ನೀವು ಅಂತ ಕೆಲವರು ಹೇಳ್ತಾರೆ. ಮತ್ತೊಬ್ಬ ರಾಜನ ಜೊತೆ ಖಡ್ಗ ತಗೊಂಡು ಫೈಟ್ ಮಾಡಿ, ಗದೆ ತಗೊಂಡು ಫೈಟ್ ಮಾಡಿ, ಅಥವಾ ಬಿಲ್ ತಗೊಂಡು ಹೋರಾಟ ಮಾಡಿ, ಯು ಶುಡ್ ಫೈಟ್ ಅಂತಾರೆ. ನೆಕ್ಸ್ಟ್ ಆ್ಯಂಡ್ ಯೆಟ್ ಅದರ್ಸ್, ಇನ್ನು ಕೆಲವರು ರಿಲೀಜಿಯಸ್ ವರ್ಷಿಪ್. ಮಹಾಪ್ರಭುಗಳೇ, ನೀವು ಅಟ್ಯಾಕು ಮಾಡಿಬಿಡಿ, ಫೈಟು ಮಾಡಿಬಿಡಿ, ನೀವೇನು ಮಾಡಿ ಅಂದರೆ ರಿಲೀಜಿಯಸ್ ವರ್ಷಿಪ್, ನೀವು ಯಾವಾಗಲೂ ದೇವ್ರ ಪೂಜೆ ಮಾಡಿ, ಧಾರ್ಮಿಕ ಪೂಜೆ, ಯಜ್ಞಯಾಗಾದಿಗಳನ್ನು ಮಾಡಿ, ದೇವಸ್ಥಾನ ಯಾವಾಗಲೂ ಪೂಜೆ ಮಾಡ್ಕೊಳ್ಳಿ, ಕೈ ಮುಗಿರಿ, ಹಿಂದೆ ಸಿಕ್ಕದ ಕಡೆ ಎಲ್ಲ ಕೈ ಮುಗಿರಿ, ಈ ರೀತಿ ಮಾಡಿ ಅಂತ ಒಂದು ಟೀಮ್ ನೋಡಿ. ರಿಲೀಜಿಯಸ್ ವರ್ಷಿಪ್ಪನ್ನು ಇನ್ನೊಂದು ಟೀಮ್ ಅನ್ನೋದು ಹೇಳ್ತಾರೆ. ನೆಕ್ಸ್ಟ್, ಆ್ಯಸ್ ದಿ ಆನ್ಸರ್ಸ್ ಟು ಹಿಸ್ ಕ್ವೆಶ್ಚನ್ಸ್ ವರ್ ಸೋ ಡಿಫರೆಂಟ್. ನೋಡಿ, ಎಂಥ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ನಮಗೆಲ್ಲ ಇದು ತುಂಬ ಕಾಮನ್ ಅಂತ ಅನ್ನಿಸ್ತಾ ಇರ್ತದೆ, ಆದರೂ ಇದು ಕರೆಕ್ಟ್ ಅಲ್ಲ, ಈ ಥರ ಯಾವ ಥರ ನಾವು ಯೋಚನೆ ಮಾಡಿದ್ದೀವ ಅಂತ ಅನಿಸಲ್ವ. ನೋಡಿ, ಎಂಥ ಟಾಪಿಕ್ ತೊಗೊಂಡವ್ರೆ ಲಿಯೋ ಟಾಲ್ಸ್ಟಾಯ್ ಅವ್ರನ್ನ ಯಾಕೆ ಗ್ರೇಟ್ ಥಿಂಕರ್ ಅಂತೀವಿ ಅಂದರೆ, ಸೊ ದೀಸ್ ಆರ್ ದ ರೀಸನ್ಸ್ ವಿ ಕನ್ಸಿಡರ್ ಹಿಮ್ ಆ್ಯಸ್ ಎ ಗ್ರೇಟೆಸ್ಟ್ ರೈಟರ್, ಗ್ರೇಟೆಸ್ಟ್ ಫಿಲಾಸಫರ್ ಇನ್ ದಿ ವರ್ಲ್ಡ್. ಸಿ, yet others religious worship as the answers to his questions were so different. ರಾಜನಿಗೆ ಗೊಂದಲ ಆಗೋಯ್ತು ಅಂತ ಹೇಳಿ ನಾವು ಮೊದಲೇ, ಯಾರು ಮಾತು ಕೇಳಬೇಕು, ಅವರೊಂದು ಒಪಿನಿಯನ್ನು, ಇವರೊಂದು ಒಪಿನಿಯನ್, ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಸ್ ಮೆನ್ ಗೇವ್ ಡಿಫ್ರೆಂಟ್ ಆನ್ಸರ್ಸ್. ದ ಕಿಂಗ್ ವಾಸ್ ಸೊ ಕನ್ಫ್ಯೂಸ್ಡ್.
ದ ಕಿಂಗ್ ವಾಸ್ ಟೋಟಲಿ ಕನ್ಫ್ಯೂಸ್ಡ್. ಹೂಮ್ ಶುಡ್ ಯು ಲಿಸನ್? ಯಾರ ಮಾತು ಕೇಳೋದು? He was in a problem. He was in a confused state of situation. ತುಂಬ ಗೊಂದಲದಲ್ಲಿ ರಾಜ ಸಿಕ್ಕಾಕ್ಕೊಂಡಿದ್ದಾನೀಗ. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಇವರ ಯಾರ ಸಲಹೆನೂ ಕೂಡ, ಅಡ್ವೈಸು ಕೂಡ ರಾಜನಿಗೆ ತೃಪ್ತಿ ಕೊಡಲಿಲ್ಲ. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಹೀ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹರ್ಮಿಟ್. ಈಗ ರಾಜ ಎಲ್ಲ ಆನ್ಸರ್ ಕೇಳಿ 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 ತಲೆ ಕೆಟ್ಟು ಗೊಬ್ಬರ ಆಗೋಯ್ತು ಅವನಿಗೆ. ಈಗ ಅವನೇ ನಿರ್ಧಾರ ಮಾಡ್ತಾನೆ, ಇವ್ರು ಯಾರ ಮಾತು ಕೇಳಲ್ಲ ನಾನು. ದೂರದಲ್ಲಿ ಕಾಡಲ್ಲಿ ಒಬ್ಬರು ಋಷಿ ಇದ್ದಾರೆ, ಹರ್ಮಿಟ್ ಇದ್ದಾರೆ, ಅವರನ್ನೇ ಹೋಗಿ ಈ 3 ಪ್ರಶ್ನೆ ಕೇಳ್ತೀನಿ ಅಂತ ರಾಜ ಡಿಸೈಡ್ ಮಾಡ್ತಾನೆ. ಹೀ ಡಿಸೈಡೆಡ್ ಟು ಸೀಕ್ ಅಂದರೆ ಪಡ್ಕೊಳ್ಳೋದು. ಸೀಕ್ ಏನನ್ನ? ದಿ ಅಡ್ವೈಸ್, ಸಲಹೆ. ಇಲ್ಲಿ ಆಫ್ ಎ ಸರ್ಟನ್ ಹರ್ಮಿಟ್, ಒಬ್ಬ ಹರ್ಮಿಟ್ನ, ಸನ್ಯಾಸಿಯ, ಋಷಿಯ ಸಲಹೆ ಪಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸ್ಡಮ್. ಎಂಥ ಋಷಿಯವರು ತುಂಬ ಜ್ಞಾನಕ್ಕೆ ಹೆಸರುವಾಸಾದಂಥ ವ್ಯಕ್ತಿ. ಯಾರೇ ಹೋಗಿ ಪ್ರಾಬ್ಲಮ್ಮು, ನನಗಿಂತ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ಪರಿಹಾರ ಹುಡುಕೊಡೋರು, ದುಡ್ಡು ಕೊಟ್ಟು ಸಹಾಯ ಮಾಡೋದಲ್ಲ, ಒಂದು ರೂಟ್ ಹೇಳೋರು, ಒಂದು ಸಲ್ಯೂಷನ್, ಒಂದು ಮಾರ್ಗವನ್ನು ಹೇಳ್ತಿದ್ರು. He was telling a solution. He was giving a solution for every problem. So he became very famous, widely popular throughout his kingdom. ಆಗ ಋಷಿಯನ್ನು ಭೇಟಿ ಮಾಡಬೇಕು ಅಂತ ರಾಜ ನಿರ್ಧಾರ ಮಾಡಿ ಒಂದು ದಿನ ತನ್ನ ಬಾಡಿಗಾರ್ಡ್ನ ಕರ್ಕೊಂಡು, ಆ ಬಾಡಿಗಾರ್ಡ್ ಒಂದು ಕುದುರೆ ಇರ್ತಾನೆ, ರಾಜ ಒಂದು ಕುದುರೆ ಇರ್ತಾನೆ, ಇಬ್ಬರು ಕುದುರೆ ಮೇಲೆ ವೇಷ ಮರೆಸ್ಕೊಂಡು ಬರ್ತಾರೆ. ರಾಜನ ಥರ ಹೋಗಲ್ಲ, ಆರ್ಡಿನರಿ ಪರ್ಸನ್ ಥರ ಡ್ರೆಸ್ ಹಾಕ್ಕೊಂಡು ಅವನ್ನ ಕರ್ಕೊಂಡು ಒಂದು ದಟ್ಟವಾದ ಕಾಡಿದೆ, ಆ ಕಾಡಿನ ಕಡೆ ಕುದುರೆನಲ್ಲಿ ಈಗ ಅವರಿಬ್ಬರು ಹೋಗ್ತಾ ಇದ್ದಾರೆ. ಒಂದು ಬ್ರೇಕ್ ತೊಗೊಳ್ಳೋಣ, ತುಂಬ ಹೊತ್ತು ಕೂತಿದ್ದೀರಿ. ಪ್ಯಾರಾಗ್ರಾಫ್ ನಂಬರ್ 3. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್ ಆ್ಯಂಡ್ ವೆಂಟ್ ಟು ಮೀಟ್ ದಿ ಹರ್ಮಿಟ್. Before he reached the hermit's hut, the king left his horse with his bodyguard and went alone. ರಾಜ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಾನೆ ನೋಡಿ. ಹೋಗ್ಬೇಕು, ಕಾಡಿಗೆ ಹೋಗ್ಬೇಕಾದ್ರೆ ಬಾಡಿಗಾರ್ಡ್ನು ಕರ್ಕೊಂಡು ಅವನಿಗೊಂದು ಕುದುರೆ ಇವನಿಗೊಂದು ಕುದುರೆ, ಇಬ್ಬರು ಹಾರ್ಸ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾರೆ ವೇಷ ಮರೆಸ್ಕೊಂಡು. ವೆನ್ ದೇ ರೀಚ್ಡ್ ದಿ ಫಾರೆಸ್ಟ್, ಕಾಡು ತಲುಪಿದ ಮೇಲೆ there is in certain distance hermitage hut, ಆ ಋಷಿಯ ಗುಡಿಸಲಿರುತ್ತೆ, ಆಶ್ರಮ ಇರುತ್ತೆ, ಅಲ್ಲಿಗೆ ಬಾಡಿಗಾರ್ಡ್ ಕರ್ಕೊಂಡು ಹೋಗಲ್ಲ. ಯಾಕೆ? ದ ಹರ್ಮಿಟ್ ಶುಡ್ ನಾಟ್ ನೋ ಐ ಆಮ್ ಎ ಕಿಂಗ್. ರಾಜನಿಗೆ, ಋಷಿಗೆ ಈತ ರಾಜ ಅಂತ ಗೊತ್ತಾಗಬಾರ್ದು ಅಂತ. ಬಾಡಿಗಾರ್ಡ್ ಕರ್ಕೊಂಬಂದಿದ್ದಾನೆ ಅಂತ ಗೊತ್ತಾದರೆ ಯಾರೋ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಬಿಡ್ತಾರೆ ಅಲ್ವಾ. ಕಾಮನ್ ಮ್ಯಾನ್ ಆಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ದ ಕಿಂಗ್ ವೆಂಟ್ ಅಲೋನ್, ಲೆಫ್ಟ್, ಲೀವಿಂಗ್ ದ ಬಾಡಿಗಾರ್ಡ್ ಆ್ಯಂಡ್ ಹಾರ್ಸಸ್ ಹಿಯರ್ ಇನ್ ಲಿಟಲ್ ಡಿಸ್ಟೆನ್ಸ್ ಅವೇ. ಸ್ವಲ್ಪ ದೂರದಲ್ಲಿ ಕುದುರೆ ಬಾಡಿಗಾರ್ಡೆಲ್ಲ ಇಲ್ಲೇ ಉಳಿಸ್ಬಿಟ್ಟು ಅವನೊಬ್ಬನೇ ಹೋಗ್ತಾನೆ. ಈಗ ರಾಜ ಆಶ್ರಮದ ಹತ್ರಕ್ಕೆ ಹೋಗ್ತಾನೆ, ಗುಡಿಸ್ಲ ಹತ್ರಕ್ಕೆ. Before he reached the hermit said, the king left his horse with his bodyguard and went alone. ಒಂಟಿಯಾಗಿ ಹೋದ. As the king came near the hermit's hut, ಆ ಋಷಿ ಆಶ್ರಮಕ್ಕೆ ಬರ್ತಾ ಇದ್ದಾಗೇ, as the king came near the hermit's hut, ಹಟ್ ಅಂದರೆ ಗುಡಿಸಲು, ಆಶ್ರಮ ಚಿಕ್ಕದು. He saw the hermit digging the ground in front of his hut. So what was the hermit doing? He was, ಋಷಿ ಏನು ಮಾಡ್ತಿದ್ದ? ಋಷಿ ಅಷ್ಟು ಜ್ಞಾನಿ, ಸುಮ್ಮನೆ ಕಾಲ ಕಳೀತಿರ್ಲಿಲ್ಲ ಅವನು. ತನ್ನ ಆಶ್ರಮದ ಮುಂಭಾಗ ಇರುವ, ಗುಡಿಸಲಿನ ಮುಂಭಾಗ ಇರುವ ಭೂಮಿಯಲ್ಲಿ ಬೇಸಾಯ ಮಾಡ್ತಿದ್ದ ಅವನು, ಭೂಮಿನ ಅಗೀತಾ ಇದ್ದ. ದ ಹರ್ಮಿಟ್ ವಾಸ್ ಡಿಗ್ಗಿಂಗ್ ಅಂದರೆ ಅಗಿಯೋದು.
digging the earth, digging the ground, ಭೂಮಿಯನ್ನು ಅಗಿತಾ ಇದ್ದ, ನೆಲವನ್ನು ಅಗಿತಾ ಇದ್ದ, digging the ground in front of his hut, ಆ ಗುಡಿಸಲಿನ ಮುಂಭಾಗ. in front of ಅಂದರೆ ಮುಂಭಾಗ, in front of the hut. in the ground, the hermit was digging the ground. Next, he greeted the king. he greeted the king. ಗ್ರೀಟ್ ಅಂದರೆ ವಿಶ್ ಮಾಡೋದು. ರಾಜ ಅವನು ವೇಷ ಮರೆಸ್ಕೊಂಡು ಬಂದ ಋಷಿ ಹತ್ರಕ್ಕೆ ತಲುಪದ. ಅವನು ಬಕ್ಕೊಂಡೇನೋ ಹಿಂಗೆ ಅಗೀತಾ ಇದ್ದ. ಈ ಲುಕ್ಡ್ ಅಪ್, ಯಾರೋ ಬಂದಿದ್ದಾರೆ ಅಂತ ಅನ್ನಿಸ್ತು. ನಮಸ್ಕಾರ ಬನ್ನಿ ಅಂದ. ಫಸ್ಟ್ ಅವನೇ ವಿಶ್ ಮಾಡ್ದ. ಫಸ್ಟ್ ದ ಹರ್ಮಿಟ್ ವಿಶ್ಡ್ ದ ಕಿಂಗ್. ಈ ರಾಜನಿಗೆ ಅವನು ವಂದಿಸಿದ, ವಿಶ್ ಮಾಡ್ದ. ರಾಜ ಅಂತ ಅಲ್ಲ, ಯಾರೋ ಕಾಮನ್ ಮ್ಯಾನ್ ಅಂತ, ಅನ್ನೋನ್ ಪರ್ಸನ್. ಎಸ್, ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ವಿಶ್ ಮಾಡಿ ಅಲ್ಲೇ ಮಾತಾಡ್ಕೊಂಡು ನಿಲ್ಲಿಲ್ಲ ಅವನು. ಹಿ ಕಂಟಿನ್ಯೂಡ್ ಇಸ್ ವರ್ಕ್ ಡಿಗ್ಗಿಂಗ್ ದ ಗ್ರೌಂಡ್. ಆ ನೆಲವನ್ನು ಅಗಿಯುವ ಕೆಲಸವನ್ನು ಅವನು ಕಂಟಿನ್ಯೂ ಮಾಡ್ದ, ಮುಂದುವರಿಸ್ತಾನೆ. ಹಿ ಕಂಟಿನ್ಯೂಡ್ ಇಸ್ ವರ್ಕ್ ಡಿಗ್ಗಿಂಗ್, ವೆಂಟ್ ಅಪ್ ಟು ದಿ ಹರ್ಮಿಟ್ ಆ್ಯಂಡ್ ಸೆಡ್. ರಾಜನ ಅಷ್ಟು ದೂರದಲ್ಲಿ ಬರ್ತಿದ್ದಂಗೆ ನೋಡ್ದ, ಕತ್ತೆತ್ತು ನೋಡ್ದ, ಯಾರೋ ಬರ್ತಿದ್ದಾರೆ ಅನ್ನಿಸ್ತು. ನಮಸ್ಕಾರ ಬನ್ನಿ ಅಂದ. ಮತ್ತು ಈ ವರ್ಕನ್ನು ಕಂಟಿನ್ಯೂ ಮಾಡ್ದ ಋಷಿ. ಆಗ ರಾಜ ಹತ್ರಕ್ಕೆ ಬರ್ತಾನೆ. ದ ಕಿಂಗ್ ಕೇಮ್ ಕ್ಲೋಸ್ ಟು ಹಿಮ್. ದ ಕಿಂಗ್ ಕೇಮ್ ನಿಯರ್ ದಿ ಹರ್ಮಿಟ್ ಟು ಆಸ್ಕ್. ಓಕೆ, ವೆಂಟ್ ಅಪ್ ಟು ದಿ ಹರ್ಮಿಟ್ ಆ್ಯಂಡ್ ಸೆಟ್. ಋಷಿ ಹತ್ರ ಬಂದು ಈಗ ರಾಜ ಮಾತಾಡ್ತಾನೆ. ದ ಕಿಂಗ್ ನೌ ಟಾಕ್ಸ್ ವಿತ್ ದ ಹರ್ಮಿಟ್. ಏನು ಹೇಳ್ತಾನೆ? ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು ಟು ಆನ್ಸರ್ 3 questions. ಋಷಿ ಮುನಿಗಳೇ, ನಾನು ನಿಮ್ಮ ಹತ್ರ ಬಂದಿರೋದು ನನ್ನ 3 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ, ಅದಕ್ಕೆ ಬಂದೀನಿ. 3 ಪ್ರಶ್ನೆಗಳು, ತಾವು ದಯಮಾಡಿ ಉತ್ತರ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಐ ಹ್ಯಾವ್ ಕಮ್ ಟು ಯು, ನಿಮ್ಮಲ್ಲಿಗೆ ಬಂದಿದ್ದೇನೆ ಬುದ್ಧಿವಂತ ಋಷಿಗಳೇ, ವೈಸ್ ಹರ್ಮಿಟ್, ಟು ಆಸ್ಕ್ ಯು ಟು ಆನ್ಸರ್ 3 questions. ದಟ್ಸ್ ಆಲ್, ದಟ್ಸ್ ಎನಫ್, ಅಷ್ಟು ಸಾಕು ನನಗೆ. ಆ್ಯಂಡ್ ಹೀ ರಿಪೀಟೆಡ್ ದ ಕ್ವೆಶ್ಚನ್ಸ್. ರಾಜ ಆ 3 questions ರಿಪೀಟ್ ಮಾಡ್ದ. ಸೊ ವಾಟ್ ಈಸ್ ದ ರೈಟ್ ಟೈಮ್, ಹೂ ಈಸ್ ದ ರೈಟ್ ಪರ್ಸನ್, ಆ್ಯಂಡ್ ವಾಟ್ ಈಸ್ ದ ರೈಟ್ ವರ್ಕ್. ಹೀ ರಿಪೀಟೆಡ್ ದ questions. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್. ಪ್ಲೀಸ್ ಟೆಲ್ ಮೀ ವಾಟ್ ಆರ್ ದೋಸ್ ಕ್ವೆಶ್ಚನ್ಸ್ ಅಂತ ಕೇಳ್ದ. ಕೇಳಿಸ್ಕೊಂಡ ಋಷಿ. ಸ್ವಲ್ಪ ಹೊತ್ತು ಕೇಳಿಸ್ಕೊಂಡಾದಮೇಲೆ ಏನೂ ಉತ್ತರ ಕೊಡಲಿಲ್ಲ ಅವನು. he did not reply, he did not give answers. ಅಲ್ಲಿ ನೋಡಿ, ದಿ ಹರ್ಮಿಟ್ ಲಿಸನ್ ಟು ದ ಕಿಂಗ್. ರಾಜ ಹೇಳಿದ್ದನ್ನು ಕೇಳಿಸಿಕೊಂಡ ಋಷಿ. ದಿ ಹರ್ಮಿಟ್ ಲಿಸನ್ ಟು ದ ಕಿಂಗ್ ಬಟ್ ಡಿಡ್ ನಾಟ್ ಸ್ಪೀಕ್. ಪ್ರಶ್ನೆ ಕೇಳಿ ಆದಮೇಲೆ ಯಾವುದೇ ಮಾತಾಡಲಿಲ್ಲ. ಡಿಡ್ ನಾಟ್ ಸ್ಪೀಕ್, ಯಾವ ಉತ್ತರವನ್ನು ಕೊಡಲಿಲ್ಲ. ಯು ಆರ್ ಟಯರ್ಡ್ ಸೆಡ್ ದ ಕಿಂಗ್. ಕೇಳಿಸ್ಕೊಂಡ ಪ್ರಶ್ನೆನ. ಈ ಡಿಡ್ ನಾಟ್ ಗಿವ್ ಎನಿ ಆನ್ಸರ್, ಏನು ಉತ್ತರ ಕೊಡಲಿಲ್ಲ. ಮತ್ತು ಅವನ ವರ್ಕ್ ಕಂಟಿನ್ಯೂ ಮಾಡ್ದ. ಯಾವ ವರ್ಕ್ ಅದು? ಅಗಿಯೋ ವರ್ಕ್, ಡಿಗ್ಗಿಂಗ್ ದ ಗ್ರೌಂಡ್. ಆ ಡಿಗ್ಗಿಂಗ್ ಗ್ರೌಂಡ್ ವರ್ಕನ್ನು ಕಂಟಿನ್ಯೂ ಮಾಡಿದ್ವಿ, ಉತ್ತರ ಕೊಡಲಿಲ್ಲ. ರಾಜಂಗೆ ಗಾಬರಿ ಆಗೋಯ್ತು. ಎಲ್ಲ ನಿಮಗೆ ಕಿವಿ ಕೇಳಿಸ್ತದ ಇಲ್ವಾ ಡೌಟ್ ಶುರು ಆಯಿತು ಅವನಿಗೆ. ವೆದರ್ ಈಸ್ ಡೆಫ್ ಪರ್ಸನ್, ಡಮ್ ಆ್ಯಂಡ್ ಡೆಫ್, ಮೂಗ ಕಿವುಡ ಏನಾರು ಆಗಿರ್ಬೋದಾ ಅಂತ ಡೌಟು. ಅವಾಗ ಅದನ್ನು ಸ್ವಲ್ಪ ಹತ್ರಕ್ಕೆ ಬಂದ್ಬಿಟ್ಟು ರಾಜ, ನೀವು ಸ್ವಲ್ಪ ದಣಿದಿದ್ದೀರಿ ಅಂತ ಕಾಣುತ್ತೆ, ಬೆಳಗ್ಗಿಂದ ನೀವು ಭೂಮಿಯನ್ನು ಅಗಿಯೋ ಕೆಲಸ ಮಾಡ್ತಾಯಿದ್ದೀರಿ, ಬೇಸಾಯ ಮಾಡ್ತಾಯಿದ್ದೀರಿ, ನಾನು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡಲಾ ಅಂತ ಅವನು ಭೂಮಿ ಅಗಿಯೋದಕ್ಕೆ ಬರ್ತಾನೆ ರಾಜ.
ಅಲ್ಲಿ ನೋಡ್ರಿ, ಯು ಆರ್ ಟಯರ್ಡ್, ನಿಮಗೆ ದಣಿವಾಗಿದೆ ಅನಿಸುತ್ತೆ, ದಣಿವಾಗಿದ್ದೀರಿ. ಯು ಆರ್ ಟಯರ್ಡ್ ಸೆಡ್ ದ ಕಿಂಗ್, ಲೆಟ್ ಮೀ ಟೇಕ್ ದ ಸ್ಪೇಡ್, ಆ ಅಗಿಯೋದನ್ನು ಕೊಡಿ, ಇಲ್ಲಿ ನನಗೆ ಕೊಡಿ. ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ನೀವು ರೆಸ್ಟ್ ತೊಗೊಳ್ಳಿ, ಯು ಟೇಕ್ ರೆಸ್ಟ್, ಐ ವಿಲ್ ಡೂ ಯುವರ್ ವರ್ಕ್, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ, ಯು ಪ್ಲೀಸ್ ಟೇಕ್ ರೆಸ್ಟ್. ಬಹುಶಃ ಸುಸ್ತಾಗಿರೋದ್ರಿಂದ ನನಗೆ ಉತ್ತರ ಕೊಡ್ತಾ ಇಲ್ವೇನೋ ಇವರು, ಅಗ್ದೋಗ್ದು ಸುಸ್ತಾಗಿದೆಯಲ್ಲ, ಅದಕ್ಕೆ ಅವ್ರಿಗೆ ರೆಸ್ಟ್ ಬೇಕೇನೋ. ಸೊ ದ ಕಿಂಗ್ ಥಾಟ್, ಐ ಥಿಂಕ್ ಹರ್ಮಿಟ್ ನೀಡ್ಸ್ ರೆಸ್ಟ್ ನೌ, ಸೊ ಹಿ ಟೋಲ್ಡ್ ಹಿಮ್ ಟು ಟೇಕ್ ರೆಸ್ಟ್ ನೌ. ಹಂಗಂತ ಕೇಳಿದಾಗ, ಆ ಸ್ಪೇಡನ್ನು ಕೊಡಿ ನಾನು ಅಗೀತೀನಿ ಅಂತ ಕೇಳಿದಾಗ ಅವನೇನಂತಾನೆ ಹರ್ಮಿಟ್, ಥ್ಯಾಂಕ್ಸ್ ಸೆಡ್ ದಿ ಹರ್ಮಿಟ್, ಗಿವಿಂಗ್ ದ ಕಿಂಗ್ ಹಿಸ್ ಸ್ಪೇಡ್. ಕೊಡಿ ಅಂತ ಕೇಳ್ದ, ಧನ್ಯವಾದ, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಗಿಯೋದನ್ನು ಅವನ ಕೈ ಕೊಟ್ಟ. ಈ ಗೇವ್ ದ ಸ್ಪೇಡ್ ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds. ರಾಜನು ಸುಮಾರು ಹೊತ್ತು ಅಗ್ದ ಒಂದು 2 beds, ಒಂದಷ್ಟು ಅಗಲ ಇನ್ನೊಂದಷ್ಟು ಅಗಲ, ಈ ಕಡೆ ಆ ಕಡೆ ಅಗ್ದ, ಅವನಿಗೂ ಸುಸ್ತಾಗೋಯ್ತು. ದ ಕಿಂಗ್ ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds, ಅಲ್ಲಿ ಡಿಗ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗಿದೆ, ಡಗ್ ಅಂದ್ರೂ ಅಗೆದಾಯಿತು, ಅಗೆಯಲ್ಪಟ್ಟಿತ್ತು ಅಥವಾ ಅಗೆದನು, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds, he stopped and repeated his questions. ಒಂದೆರಡು ಇದರಷ್ಟು ಅಗ್ದ, ಒಂದೆರಡು ಬೆಡ್ಡಷ್ಟು ಅಗ್ದ್ಬಿಟ್ಟು ಆಮೇಲೆ ಆಯಾಸಾಯಿತು. ಅದೇ ಋಷಿಮುನಿಗಳೇ, ತಪಸ್ವಿಗಳೇ, ಅದೇ ನಾನು ಪ್ರಶ್ನೆ ಕೇಳಿದ್ನಲ್ಲ, ನೀವೇನು ಉತ್ತರನೇ ಕೊಡಲಿಲ್ಲ ಅಂತ ನೆನಪು ಮಾಡಿದೆ ಇನ್ನೊಂದು ಸಲ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds, he stopped, ಅಗೆಯೋದನ್ನು ನಿಲ್ಲಿಸ್ಬಿಟ್ಟ. ರಾಜಂಗೆ ಬೇಜಾರಾಗೋಯ್ತು, ಇಷ್ಟೆಲ್ಲ ಅಗ್ದಿದ್ದೀನಿ ಪಾಪ, ಈಗಾದರೂ ಹೇಳ್ಬಾರ್ದ ಅಲ್ವಾ. ಈ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಇಸ್ ಕ್ವೆಶ್ಚನ್, ಅವನ ಕ್ವೆಶ್ಚನ್ಸ್ ರಿಪೀಟ್ ಮಾಡ್ತಾನೆ. ವಾಟ್ ಈಸ್ ದ ರೈಟ್ ಟೈಮ್, ಹೂ ಈಸ್ ದ ರೈಟ್ ಪರ್ಸನ್, ವಾಟ್ ಈಸ್ ದ ಇಂಪಾರ್ಟೆಂಟ್ ವರ್ಕ್, ರಿಪೀಟ್ ಮಾಡ್ತಾನೆ. ದಿ ಹರ್ಮಿಟ್ ಈಗಲೂ ಕೂಡ ಸಿಲಿಜನ್, ಈಗ ಕೂಡ ದಿ ಹರ್ಮಿಟ್ ಗೇವ್ ನೋ ಆನ್ಸರ್. ಈಗ ಕೂಡ ಆ ಋಷಿ ಉತ್ತರ ಕೊಟ್ಟನಾ? ನೋ ಆನ್ಸರ್. ರಾಜಂಗೆ ಬೇಜಾರಾಗಲ್ವಾ? ರಾಜಂಗೆ ಸಿಟ್ಟು ಬರಲ್ವ ಈಗ? ಅಲ್ಲೊಂದು 2-3 ಪ್ರಶ್ನೆ ಇರ್ಬೋದಲ್ಲಪ್ಪ, ಬಾಕ್ಸ್ ಕ್ವೆಶ್ಚನ್ಸ್ ಇದ್ದಾವ, 4 ಇದೆ, ಅಂಚೆ ನೋಡ್ಕೊಳ್ಳಿ. ವಾಟ್ ಥಾಟ್ ಕೇಮ್ ಟು ದಿ ಕಿಂಗ್, ಒಂದು ದಿನ ರಾಜನ ಮನಸ್ಸಿನಲ್ಲಿ ಯಾವ ಆಲೋಚನೆ ಬಂತು? ವಾಟ್ ಥಾಟ್ ಕೇಮ್ ಟು ದಿ ಕಿಂಗ್. ನೆಕ್ಸ್ಟು, ರೈಟ್ ದ 3 questions ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್. ರಾಜನಿಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು, ಆ ಪ್ರಶ್ನೆಗಳು ಯಾವ್ಯಾವು ಅಂತ ಬರೀರಿ. ನೆಕ್ಸ್ಟು, ಇದು ಹೋಮ್ವರ್ಕಿಗೆ ಬರೆದು ಕಳಿಸ್ಬೇಕು ನನಗೆ. ವಾಸ್ ದ ಕಿಂಗ್ ಸ್ಯಾಟಿಸ್ಫೈಡ್ ವಿತ್ ದಿ ಆನ್ಸರ್ಸ್. ಆ ವೈಸ್ ಮೆನ್ಗಳು ಕೊಟ್ಟ ಉತ್ತರಕ್ಕೆ ರಾಜನಿಗೆ ತೃಪ್ತಿ ಆಯಿತಾ? ವಾಸ್ ದ ಕಿಂಗ್ ಸ್ಯಾಟಿಸ್ಫೈಡ್ ವಿತ್ ದಿ ಆನ್ಸರ್ಸ್? ಇಫ್ ಎಸ್ ಆಯಿತು, ಅವನಿಗೆ ತೃಪ್ತಿ ಆಯಿತು ಅನ್ನೋದಾದರೆ, ಇಫ್ ಎಸ್ ವೈ, ಯಾಕೆ ತೃಪ್ತಿ ಆಯಿತು? ಇಫ್ ನೋ, ತೃಪ್ತಿ ಆಗಲಿಲ್ಲ ಅವನಿಗೆ ಅನ್ನೋದಾದರೆ ವೈ. ಅದ್ರ ಬಗ್ಗೆ ಆನ್ಸರ್ ಪ್ಯಾರಾಗ್ರಾಫ್ ಸಿಗ್ತದೆ. ಸೊ ಯು ಹ್ಯಾವ್ ಟು ಸರ್ಚ್ ಆ್ಯಂಡ್ ರೈಟ್ ದಿ ಆನ್ಸರ್. ಬಟ್ ಅರ್ಥ ಆಗಿದೆಯಲ್ವಾ? ಬರಿಬೋದು. ನೆಕ್ಸ್ಟ್ 4th question, ಹೂ ಡಿಡ್ ದ ಕಿಂಗ್ ಡಿಸೈಡ್ ಟು ಸೀಕ್ ಅಡ್ವೈಸ್ ಫ್ರಮ್. ಯಾರ ಸಲಹೆಯನ್ನು ಪಡಿಬೇಕು ಅಂತ ರಾಜ ಕೊನೆಗೆ ನಿರ್ಧಾರ ಮಾಡ್ದ? ಹೂ ಡಿಡ್ ದ ಕಿಂಗ್ ಡಿಸೈಡ್ ಟು ಸೀಕ್ ಅಡ್ವೈಸ್ ಫ್ರಮ್, ಯಾರಿಂದ ಅಲ್ವಾ? ನೆಕ್ಸ್ಟು 4th ಪ್ಯಾರಾಗ್ರಾಫಿಗೆ ಬಂದ್ಬಿಡೋಣ. ನಾವು ಲೆಟ್ ಅಸ್ ಬಿಗಿನ್ ದ 4th ಪ್ಯಾರಾಗ್ರಾಫ್. 4th one, 1 hour passed. ರಾಜ ಒಂದಷ್ಟು ಆಗಿದ್ನಲ್ಲ, ಮಹಾಸ್ವಾಮಿಗಳೇ, ತಪಸ್ವಿಗಳೇ, ಈಗಲಾದರೂ ಆನ್ಸರ್ ಹೇಳ್ತೀರಾ ಅಂತ ಕಾದ್ನಲ್ಲ, ಕೇಳ್ದ. ದ ಹರ್ಮಿಟ್ ವಾಸ್ ಸೋ ಸೈಲೆಂಟ್. ಮೌನಿಯಾಗಿದ್ದ ಋಷಿ, ಏನೂ ಹೇಳಿಲ್ಲ.
ಹಿಂಗಿದ್ದ. 1 hour ಪಾಸ್, ಅದಾದ 1 ಗಂಟೆ ಕಳೀತು ಸಮಯ. 1 hour ಪಾಸ್ಟ್. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್. ತುಂಬ ಹೊತ್ತಾಯಿತು. ದ ಸನ್, ಸೂರ್ಯ, ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್, ಮರದ ಮರೆಗೆ ಸೂರ್ಯ ಜಾರಿದ, ಹೋದ. ಅಂದರೆ ಸಂಜೆ ಆಗ್ತಾಯಿದೆ ಅಂತ ಅಲ್ವಾ. ಮರದ ಹಿಂಭಾಗಕ್ಕೆ ಹೋದ ಅಂದರೆ ನಮಗೆ ನೆರಳು ಜಾಸ್ತಿ ಬಂತು ಅಲ್ವಾ. ಸೊ ಇಟ್ ಮೀನ್ಸ್ ಬಿಕಮಿಂಗ್ ಈವ್ನಿಂಗ್ ಟೈಮ್ ಅಂತ. ಎಸ್ ಆರ್ ನೋ? ಹಾಂ. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್ and at last the king stuck the spade into the ground and said. ಈಗ ರಾಜ ಏನು ಮಾಡ್ದ, ಬೇಜಾರಾಯಿತು, ಅಗದು ಸಾಕಾಯಿತು. ದ ಕಿಂಗ್ ವಾಸ್ ಸೋ ಟಯರ್ಡ್. ಫೈನಲಿ ವಾಟ್ ಹಿ ಡಿಡ್, ಅಟ್ ಲಾಸ್ಟ್, ಕೊನೆಗೆ ಸಿಟ್ಟಿಂದ, ಇಷ್ಟೆಲ್ಲ ನಂಗೆ ಬೇಜಾರು ಮಾಡಿಸ್ಬಿಟ್ನಲ್ಲ, ಇಷ್ಟೆಲ್ಲ ಹೆಲ್ಪ್ ಮಾಡಿಯೂ ನನಗೆ ಋಷಿಮುನಿ ನನಗೆ ಆನ್ಸರ್ ಕೊಡಲಿಲ್ವಲ್ಲ, ನಂಗೆ ಬೇಜಾರು ಮಾಡ್ಬಿಟ್ಟಲ್ಲ ಅನ್ನೋದಕ್ಕೆ ಬೇಜಾರಿಗೇನೋ ಇದು ಅಗಿಯೋದಿತ್ತಲ್ಲ ಸ್ಪೇಡ್, ಅದನ್ನ ಜೋರಾಗಿ ಭೂಮಿಗೆ ನಾಟ್ ಹಾಕಿದ. ಓಕೆ. ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದಿ ಗ್ರೌಂಡ್ ಆ್ಯಂಡ್ ಸೆಡ್. ಹಿಂಗೆ ಹಾಕ್ಬಿಟ್ಟು ಜೋರಾಗೆ ಕೇಳ್ದೆ ಇನ್ನೊಂದು ಸಲ, ಐ ಕೇಮ್ ಟು ಯು ವೈಸ್ ಮ್ಯಾನ್. ಓ ಬುದ್ಧಿವಂತರೇ, ತಪಸ್ವಿಗಳೇ, ನಾನು ನಿಮ್ಮಲ್ಲಿಗೆ ಬಂದಿರೋದು, ಐ ಕೇಮ್ ಟು ಯು ವೈಸ್ ಮ್ಯಾನ್ ಫಾರ್ ಆನ್ಸರ್ ಟು ಮೈ ಕ್ವೆಶ್ಚನ್ಸ್. ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು, ಅದಕ್ಕೆ ಬಂದಿದ್ದೀನಿ. ನಾನು ನೆನಪು ಮಾಡ್ತಾನೆ ಮತ್ತೆ. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್, ನಿಮಗೆ ಉತ್ತರ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನಾನೇನು ಬೇಜಾರು ತಿಳ್ಕೊಳ್ಳಲ್ಲ. ಇಲ್ಲ ಅಂತ ಹೇಳಿಬಿಡಿ, ನಾನು ವಾಪಸ್ ಹೋಗ್ತೀನಿ. ಐ ಗೋ ಬ್ಯಾಕ್ ವಿತೌಟ್ ಆನ್ಸರ್, ನೋ ಪ್ರಾಬ್ಲಮ್. ಇಟ್ ಈಸ್ ಯುವರ್ ಇಂಟ್ರೆಸ್ಟ್, ಇಟ್ ಈಸ್ ಯುವರ್ ವಿಶ್, ಇದು ನಿಮ್ಮ ಇಷ್ಟ. ಇಫ್ ಯು ಹ್ಯಾವ್ ನೋ ಆನ್ಸರ್, ಯು ಪ್ಲೀಸ್ ಟೆಲ್ ಮೀ, ಐ ಗೋ ಬ್ಯಾಕ್. ಸೊ ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್. ನಾನು ಮನೆಗೆ ಹೋಗ್ತೀನಿ, ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿಬಿಡಿ ಅಂತ ಸ್ವಲ್ಪ ಬೇಜಾರದಲ್ಲೇ ಕೇಳಿದೆ ರಾಜ. ನೆಕ್ಸ್ಟ್ 5th one. ಹಿಯರ್ ಕಮ್ ಸಮ್ ಒನ್ ರನ್ನಿಂಗ್ ಸೆಡ್ ದ ಹರ್ಮಿಟ್. ಅಷ್ಟೊತ್ತಿಗೆ ಅಲ್ಲಿ ಯಾರೋ ಅಷ್ಟು ದೂರದಲ್ಲಿ ಓಡಿ ಬರ್ತಾ ಇದ್ದ ಒಬ್ಬ. ಆ ಋಷಿಮುನಿನೇ ಹೇಳ್ದ, ಅಲ್ಲಿ ನೋಡು ಯಾರೋ ಓಡಿ ಬರ್ತಾ ಇದ್ದಾರೆ, ಅಲ್ಲಿ ನೋಡು ಅಂದ ತಪಸ್ವಿ. ಹಿಯರ್ ಕಮ್ ಸಮ್ ಒನ್ ರನ್ನಿಂಗ್ ಸೆಡ್ ದ ಹರ್ಮಿಟ್. ದ ಕಿಂಗ್ ಟರ್ನ್ ರೌಂಡ್. ರಾಜ ಹಿಂಗೆ ಸುತ್ತ ತಿರುಗಿದ. ದ ಕಿಂಗ್ ಟರ್ನ್ ರೌಂಡ್ ಆ್ಯಂಡ್ ಸಾ, ನೋಡಿದ. ರಾಜ ತಿರುಗಿ ನೋಡಿದ ಯಾರನ್ನ, ಅ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್. ಒಬ್ಬ ಗಡ್ಡಧಾರಿ ಮನುಷ್ಯ, ಗಡ್ಡ ಬಿಟ್ಟಿದ್ದ ಹುಡುಗ ಅವನು. ಒಬ್ಬ ಗಡ್ಡಧಾರಿ ಮನುಷ್ಯ ಓಡಿ ಬರ್ತಾ ಇದ್ದ. ಅ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್, ಇವ್ರ ಕಡೆಗೆ ಓಡಿ ಬರ್ತಿದ್ದ ಅವನು. ರನ್ನಿಂಗ್ ಟುವರ್ಡ್ಸ್ ದೆಮ್, ಇವರೆಡೆಗೆ ಓಡಿ ಬರುತ್ತಿದ್ದ. ಹಿಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟಮಕ್. ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್, ಇವರ ಕಡೆಗೇ ಒಬ್ಬ ಗಡ್ಡಧಾರಿ ಮನುಷ್ಯ ಓಡಿ ಬರ್ತಿದ್ದ. ಅವನ ಕಂಡೀಷನ್ ಹೇಗಿದೆ ಅಂದರೆ, ಹಿಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟಮಕ್. ಹೆಂಗೆ ಓಡಿ ಬರ್ತಾವನೆ, ತನ್ನ ಕೈಗಳನ್ನು ಹೊಟ್ಟೆಗೆ ಹಿಂಗೆ ಇಟ್ಕೊಂಡು ಬರ್ತಾ ಇದ್ದಾನೆ. ಕಾರಣ ಏನಪ್ಪ ಅಂದರೆ, ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟಮಕ್ ಫ್ರಮ್ ವಿಚ್ ಬ್ಲಡ್ ವಾಸ್ ಕಮಿಂಗ್ ಫ್ಲೋಯಿಂಗ್. ಹೊಟ್ಟೆಯಿಂದ ರಕ್ತ ಸುರಿತಾ ಇದೆ. ಯಾರೋ ಚುಚ್ಚಿಬಿಟ್ಟಿದ್ದಾರೆ, ಚಾಕು ಹಾಕ್ಬಿಟ್ಟಿದ್ದಾರೆ. ಅದನ್ನು ಹಿಂಗೆ ಹಿಡ್ಕೊಂಡು ಹೆಲ್ಪ್ ಸಂಬಡಿ ಹೆಲ್ಪ್, ಸಾರು ಸಹಾಯ ಮಾಡಿ ಅಂತ ಇವ್ರ ಕಡೆಗೆ ಓಡಿ ಬರ್ತಾ ಇದ್ದಾನೆ. ಪ್ರೆಸ್ಸಿಂಗ್ ಅಗೇನ್ಸ್ಟ್ ದಿ ಸ್ಟಮಕ್ ಬಿಕಾಸ್ ಬ್ಲಡ್ ವಾಸ್ ಕಮಿಂಗ್ ಔಟ್ ಆಫ್ ಫ್ಲೋಯಿಂಗ್, ರಕ್ತಸ್ರಾವ ಆಗ್ತಾ ಇದೆ. ಎಸ್, ವೆನ್ ಹಿ ರೀಚ್ಡ್ ದ ಕಿಂಗ್, ಅವನು ಓಡಿ ಬಂದಾಗ ಆ ರಾಜ ಆ ಕಡೆನೇ ಇದ್ದ. ಯಾರು ನೋಡೋಣ ತಡಿ ಅಂತ ಹಿಂಗೆ
ಒಬ್ಬ ರಾಜನ ಕರ್ತವ್ಯ ಏನು? ಯಾರಾದರೂ ಇದ್ದಾರೆ ಅಂದಾಗ ರಕ್ಷಣೆ ಮಾಡೋದು ಅವನ ಜವಾಬ್ದಾರಿ ಅಲ್ಲ. ಅವನ ಮೈಂಡ್ ಆ ರೀತಿ ಅಲರ್ಟ್ ಆಗಿಬಿಡ್ತು. ಅವನು ಬಂದಿದ್ದ ಉದ್ದೇಶ ಮರ್ತುಬಿಟ್ಟ. ಈಗ ಪ್ರಶ್ನೆಗಳು ಕೇಳೋದು ಮರ್ತುಬಿಟ್ಟ ರಾಜ. ಈಗ ಏನು ಮಾಡ್ತಾನೆ? ಇಮ್ಮಿಡಿಯೇಟ್ ಓಡೋಗ್ತಾನೆ ಅಲ್ಲಿಗೆ, ಆ ವೂಂಡೆಡ್ ಮ್ಯಾನ್ ಹತ್ರ, ಗಾಯಗೊಂಡ ಮನುಷ್ಯನ ಹತ್ರಕ್ಕೆ ಓಡೋಗ್ತಾನೆ. ದ ಕಿಂಗ್ ವೆನ್ ಹಿ ರೀಚ್ಡ್ ದ ಕಿಂಗ್ ಹಿ ಫೈಂಟೆಡ್. ರಾಜನ ಹತ್ರಕ್ಕೆ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ರಾಜನ ಹತ್ರ ಇನ್ನೇನು ಅವನ್ನ ತಲುಪಬೇಕು, ರಾಜನ ಹತ್ರ ಇನ್ನೇನು ತಲುಪಬೇಕು ಅನ್ನುವಷ್ಟೊತ್ತಿಗೆ ರಕ್ತಸ್ರಾವ ಜಾಸ್ತಿ ಆಗುತ್ತಲ್ಲ, ಅನ್ಕಾನ್ಷಿಯಸ್, ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಈ ಬಿಕೇಮ್ ಅನ್ಕಾನ್ಷಿಯಸ್ ಆ್ಯಂಡ್ ಫೆಲ್ ಡೌನ್. ಫೈಂಟೆಡ್ ಅಂದರೆ ಏನು ಹೇಳಿದೆ ನಾನು ಅವಾಗ? ಮೂರ್ಛೆ, ಅನ್ಕಾನ್ಷಿಯಸ್ ಆಗೋದು, ಮೂರ್ಛೆ ತಪ್ಪುವುದು. ಫೈಂಟೆಡ್ ಆ್ಯಂಡ್ ಫೆಲ್ ಟು ದಿ ಗ್ರೌಂಡ್, ನೆಲಕ್ಕೆ ಬಿದ್ದೋಗ್ಬಿಡ್ತಾನೆ ಮೂರ್ಛೆ ತಪ್ಪಿ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್ ರಿಮೂವ್ಡ್ ಮ್ಯಾನ್ಸ್ ಕ್ಲಾಥಿಂಗ್ ಆ್ಯಂಡ್ ಫೌಂಡ್ ಎ ಲಾರ್ಜ್ ವೂಂಡ್ ಇನ್ ಇಸ್ ಸ್ಟಮಕ್. ಓ ಮೈ ಗಾಡ್! ಇಮ್ಮಿಡಿಯೇಟ್ ಬಂದು ಕಿಂಗ್, ಹರ್ಮಿಟ್, ರಾಜ, ಋಷಿ ಇಬ್ಬರು ಸೇರಿಕೊಂಡು ಅವನ ಈ ಶರ್ಟನ್ನು ತೆಗಿತಾರೆ. ದೊಡ್ಡ ಗಾಯ ಆಗಿಬಿಟ್ಟಿದೆ ಅಲ್ಲಿ, ಲಾರ್ಜ್ ವೂಂಡ್, ದೊಡ್ಡ ಗಾಯ ಆಗಿದೆ. ಲಾರ್ಜ್ ವೂಂಡ್ ಇನ್ ಇಸ್ ಸ್ಟಮಕ್. ದ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚಿಫ್. ಮಹಾರಾಜ ಏನು ಮಾಡಿದ? ಒಂದು ದೊಡ್ಡ ಕರ್ಚಿಫ್ ಇಟ್ಟಿದ್ದ, ವೇಲ್ ಥರ ಇತ್ತು, ಒಂದು ದೊಡ್ಡದಿತ್ತು, ಅದು ತೆಗೆದ, ಅದನ್ನು ಹರಿದು ಅಲ್ಲಿ ಒಟ್ಟಿಗೆ ಸುತ್ತ ಅದನ್ನ ಕಟ್ತಾನೆ. ದ ಕಿಂಗ್ ವಾಶ್ಡ್, ಆ ಗಾಯವನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಬಿಡ್ತಾನೆ, ಅದೆಲ್ಲ ಕೆಟ್ಟದೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು. ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚಿಫನ್ನೇ ಒಂದು ವೇಲ್ ಥರದ ಬಟ್ಟೆ ಸುತ್ತಬಿಟ್ಟು ಆ ಗಾಯವನ್ನು ಕವರ್ ಮಾಡ್ತಾನೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಕಟ್ಟಿದರೂ ಕೂಡ ರಕ್ತ ಬರೋದು ನಿಲ್ಲಿಲ್ಲ. ದ ಬ್ಲಡ್ ವಾಸ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ದ ಕಿಂಗ್ ರೀಡ್ರೆಸ್ಡ್ ದಿ ವೋಂಡ್. ಮತ್ತೆ ಏನು ಮಾಡ್ತಾರೆ? ರಕ್ತ ನಿಲ್ಲಲ್ವಲ್ಲ, ಮತ್ತೆ ಇನ್ನೊಂದು ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ಹಾಕಿ ಆ ಡ್ರೆಸ್ಸು ಚೆನ್ನಾಗಿ ಡ್ರೆಸ್ ಮಾಡ್ತಾನೆ. ವೂಂಡ್, ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡ್ತಾನೆ. ದ ಕಿಂಗ್ ರೀಡ್ರೆಸ್ಡ್ ದಿ ವೂಂಡ್, ಪುನಃ ಬಟ್ಟೆಯನ್ನು ಕಟ್ಟಿದ. ರೀಡ್ರೆಸ್ಡ್ ದ ವೂಂಡ್ ಅಂಟಿಲ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್. ರಕ್ತಸ್ರಾವ ನಿಲ್ಲುವವರೆಗೆ ಕಟ್ತಾನೆ. ಅಂಟಿಲ್ ದ ಬ್ಲಡ್ ಸ್ಟಾಪ್ಡ್ ಲಾಸ್ಟ್. ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಆ ಮನುಷ್ಯ ಕಣ್ಣು ಮುಚ್ಕೊಂಡು ಹಂಗೆ ಬಿದ್ದೋಗ್ತಾನೆ, ಇನ್ನು ಪ್ರಜ್ಞೆ ಬಂದಿಲ್ಲ. ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್, ಹಂಗೆ ಬಿದ್ದಿರ್ತಾನೆ. ದ ಕಿಂಗ್ ಟಯರ್ಡ್ ಬೈ ಹಿಸ್ ವಾಕ್. ರಾಜನಿಗೆ ಅವನು ಅಷ್ಟು ದೂರದಿಂದ ನಡ್ಕೊಂಬಂದು ಕೂತ್ರೆ ಅಲ್ಲೇ ನಿಲ್ಲಿಸಿರ್ತಾನೆ, ಕಾಣಬಾರ್ದು ಅಂತ, ಗೊತ್ತಾಗಬಾರ್ದು ಆ ಋಷಿಗೆ ಅಂತ. ಮಹಾರಾಜ ಅಂತ ಗೊತ್ತಾದರೆ ಬೇರೆ ಬೇರೆ ಸಲಹೆ ಕೊಟ್ಬಿಡ್ಬೋದು, ಮಹಾರಾಜನ ಹೆದರಿಕೆಯಿಂದ ಉತ್ತರ ಕೊಡ್ಬೋದು, ಭಯದಿಂದ ಹೇಳ್ಬೋದು. ಅದಕ್ಕಾಗಿ ನಾನು ಮಹಾರಾಜ ಅಂತ ಗೊತ್ತಾಗಬಾರ್ದು ಅಂತ ಅವ್ನು ತುಂಬ ದೂರ ನಡ್ಕೊಂಬಂದಿರ್ತಾನೆ ರಾಜ. ಆಯಾಸ ಆಗಿರ್ತದೆ, ಇಲ್ಲಿ ನೆಲ ಬೇರೆ ಅಗ್ದಿರ್ತಾನಲ್ಲ ಅಲ್ವಾ, ತುಂಬ ಅದು ಸ್ಟ್ರೈನ್ ಆಗಿರುತ್ತೆ. ದ ಕಿಂಗ್ ವಾಸ್ ಟಯರ್ಡ್ ಸೋ ಮಚ್ ಬೈ ವಾಕಿಂಗ್ ಆ್ಯಂಡ್ ಡಿಗ್ಗಿಂಗ್ ವರ್ಕ್ ಇನ್ ದ ಗ್ರೌಂಡ್. ಅಲ್ಲೇನೋ ಸ್ವಲ್ಪ ಫಲಾಹಾರ ಕೊಡ್ತಾನೆ ಋಷಿ. ದ ಹರ್ಮಿಟ್ ಗೇವ್ ಸಮ್ ಕೈಂಡ್ ಆಫ್ ಫ್ರೂಟ್ಸ್ ಫಾರ್ ಈಟಿಂಗ್. ಏನೋ ಕೊಡ್ತಾನೆ, ಗಂಜಿ ಬೇಯಿಸಿರ್ಬೋದು, ಗಂಜಿ ಕೊಟ್ಟಿರ್ತಾನೆ, ಫ್ರೂಟ್ಸ್ ಕೊಟ್ಟಿರ್ತಾನೆ, ತಿನ್ಕೊಳ್ತಾನೆ. ತುಂಬ ಆಯಾಸ ಆಗಿದ್ದರಿಂದ ನಿದ್ದೆ ಬಂದ್ಬಿಡುತ್ತೆ ರಾಜನಿಗೆ. ದ ಕಿಂಗ್ ಅಸ್ಲೀಪ್. ಓಕೆ, ದ ಕಿಂಗ್ ವಾಸ್ ಸ್ಲೀಪಿಂಗ್, ಫೆಲ್ಟ್ fall asleep. Now, the man closed his eyes and lay quiet. The king, tired by his walk and the work he had done, lay down on the floor. ಅಲ್ಲೇ ನೆಲದಲ್ಲಿ, ಅಲ್ಲೇನು ಅವನಿಗೆ ಬೆಡ್ ಹಾಸಿಗೆ ಎಲ್ಲ ಏನು ಇರಲ್ಲ ಅಲ್ಲಿ, ನೆಲದಲ್ಲೇ. ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ಅಲ್ಲೇ ಮಲಗಿ ರಾತ್ರಿಯನ್ನು ಕಳೀತಾನೆ. ಸ್ಲೆಪ್ಟ್ ಥ್ರೂ ದ ನೈಟ್, ಇಡೀ ರಾತ್ರಿ ಮಲಗ್ತಾನೆ. ವೆನ್ ಹಿ ವೋಕ್ ಅಪ್, ಎಚ್ಚರಗೊಂಡಾಗ ಬೆಳಗ್ಗೆ, ವೆನ್ ಹಿ ವೋಕ್ ಅಪ್, ಇಟ್ ವಾಸ್ ಸೆವೆರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್ ವೇರ್ ಹಿ ವಾಸ್. ಇನ್ ದ ಮಾರ್ನಿಂಗ್ ದ ಕಿಂಗ್ ವೋಕ್ ಅಪ್
and it took several minutes to remember where I am. ಓ ನಾನು ಎಲ್ಲಿದ್ದೀನಿ, ವೈ ಡಿಡ್ ಐ ಕಮ್ ಹಿಯರ್, ನಾನು ಯಾಕೆ ಬಂದೆ ಇಲ್ಲಿಗೆ ಅಂತ ಅವನಿಗೆ ರಿಯಲೈಸ್ ಆಗೋದಕ್ಕೆ ಕೆಲವು ನಿಮಿಷ ಹಿಡಿತು ಅಂತ. ಮಹಾರಾಜ ಎದ್ದು ಕೂಡಲೇ ಅರಮನೆ ಅದು ಇದೆಲ್ಲ ನೋಡ್ತಿದ್ದ ಅಲ್ವಾ, ನಾನು ಇಲ್ಲಿದ್ದೀನಿ ಅನ್ನೋದು ಅವನಿಗೆ ಫ್ಲ್ಯಾಶ್ ಆಗೋದಕ್ಕೆ ಟೈಮ್ ಹಿಡಿತು ಸ್ವಲ್ಪ. ಸೆವೆರಲ್ ಮಿನಿಟ್ಸ್ ಬಿಫೋರ್ he could remember where he was and who the strange bearded man lying on the bed was. ಈಗ ನೋಡ್ತಾನೆ ಅಲ್ಲೇ ಪಕ್ಕದಲ್ಲಿ ಆ ಗಡ್ಡದಾರಿ ಮನುಷ್ಯ, ಅವನು ಮಲಗಿರ್ತಾನೆ, ಅವನು ಎಚ್ಚರ ಆಗಿರಲ್ಲ ಇನ್ನೂ. ನೋಡ್ದ. ನೆಕ್ಸ್ಟು 6th ಪ್ಯಾರಾಗ್ರಾಫ್ ಅಲ್ವನ್ರಪ್ಪ? ಹೌದಾ? ಎಸ್. 7th paragraph. Forgive me, said the bearded man in a weak voice. ರಾಜ, ನಾನು ಯಾಕೋ ಬಂದೆ, ಏನೋ ಕೆಲಸ ಆಗೋಯ್ತು, ನಂಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ. ನನ್ನ ಸಾಮ್ರಾಜ್ಯದಲ್ಲಿ ಬೇಕಾದಷ್ಟು ಕೆಲಸ ಇದ್ದೋ, ಅರಮನೇಲಿ ಕೋರ್ಟ್ ಕೆಲಸ ಎಲ್ಲ ತುಂಬ ಇದ್ದೋ, ಯೋಚನೆ ಮಾಡ್ತಾ ಕೂತಿದ್ದ, ಏನು ಮಾಡೋದು, ನನಗೆ ಆನ್ಸರ್ ಕೂಡ ಸಿಕ್ಕಲಿಲ್ಲ, ಹೋಗೋಣ ಈಗ ಅಂತ ಅನ್ನಿಸ್ತಿತ್ತು. ಹಿಂಗೆ ಕೂತಿದ್ದ. ಅಷ್ಟೊತ್ತಿಗೆ ಆ ಬಿಯರ್ಡೆಡ್ ಮ್ಯಾನ್ ಪಕ್ಕದಲ್ಲಿ ಮಲಗಿದ್ನಲ್ಲ, ಎದ್ದು ಎಚ್ಚರ ಆಯ್ತು. ಅವನು ಎದ್ದ ತಕ್ಷಣ ಇವನ ಕಾಲಿಡ್ಕೊಂಬಿಟ್ಟ. ಇವಂದ ಮಹಾರಾಜಂದ ರಾಜನ ಕಾಲಿಡ್ಕೊಂಡು ಕೇಳ್ತಾನೆ ನೋಡಿ, ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ ಬಿಡಿ ಅಂತ. ಬಿಯರ್ಡೆಡ್ ಮ್ಯಾನ್. ಓಕೆ, ಫರ್ಗಿವ್ ಮೀ ಸೆಡ್ ದ ಬಿಯರ್ಡೆಡ್ ಮ್ಯಾನ್ ಇನ್ ಎ ವೀಕ್ ವಾಯ್ಸ್. ಅವು ಮಾತಾಡೋಕ್ಕಾಗ್ತಾಯಿಲ್ಲ ಅವನಿಗೆ, ತುಂಬ ನೋವಿದೆಯಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಲೋ ವಾಯ್ಸಲ್ಲಿ, ವೀಕ್ ವಾಯ್ಸಲ್ಲಿ ಕೇಳ್ತಾನೆ. ವೆನ್ ಹೀ ಸಾ ದಟ್ ದ ಕಿಂಗ್ ವಾಸ್ ಅವೇಕ್, ರಾಜ ಎಚ್ಚರವಾಗಿದ್ದಾನೆ ಅಂತ ಗೊತ್ತಾದಾಗ ಅವನು ನನ್ನ ಕ್ಷಮಿಸಿ ಅಂತ ಕೇಳಿದ. ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫರ್ಗಿವ್ ಯು ಫಾರ್, ಸೆಡ್ ದ ಕಿಂಗ್. ಅಲ್ಲಪ್ಪ, ನೀನು ಯಾಕೆ ನನ್ನ ಕ್ಷಮೆ ಕೇಳ್ತಾ ಇದೆಯಾ? ಇನ್ನು ನಾನು ಹೆಲ್ಪ್ ಮಾಡಿದ್ದಕ್ಕೆ ನೀನು ಥ್ಯಾಂಕ್ಸ್ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ಅವರ ವೂಂಡ್ಗೆ ಡ್ರೆಸ್ಸಿಂಗ್ ಎಲ್ಲ ಮಾಡೋದಕ್ಕೆ, ಅವನ ಪ್ರಾಣ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದಾಗಿತ್ತು. ಆದರೆ ನೀನು ಕ್ಷಮಿಸಿ ಅಂತ ಕೇಳ್ತಾ ಇದೆಯಲ್ಲ. ಹೂ ಯು ಆರ್, ನೀನು ಯಾರು? ನಾನು ಕ್ಷಮಿಸೋದಕ್ಕೆ ನಾನು ಯಾರು ಅಂತ ರಾಜ ಹೇಳ್ತಾನೆ ಅವನಿಗೆ. ಐ ಡು ನಾಟ್ ನೋ ಯು, ನೀನು ಯಾರದು ನಂಗೆ ಗೊತ್ತಿಲ್ಲ. ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫರ್ಗಿವ್ ಯು ಫಾರ್, ನಿನ್ನ ಕ್ಷಮಿಸುವಂಥದ್ದು ಏನೂ ಇಲ್ವಲ್ಲ. ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫರ್ಗಿವ್ ಯು ಫಾರ್, ಸೆಡ್ ದ ಕಿಂಗ್. ಯು ಡು ನಾಟ್ ನೋ ಮೀ. ಆಗ ಆ ಗಡ್ಡದಾರಿ ಮನುಷ್ಯ ಹೇಳ್ತಾನೆ, ಯು ಡು ನಾಟ್ ನೋ ಮೀ, ನೀವು ಏನು, ಯು ಡು ನಾಟ್ ನೋ ಮೀ, ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು, ನೀವು ನನಗೆ ಚೆನ್ನಾಗಿ ಗೊತ್ತು ಅಂತ. ನೀವು ನನಗೆ ಗೊತ್ತು, ಬಟ್ ನಾನು ನಿಮಗೆ ಗೊತ್ತಿಲ್ಲ. ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು. ಸರ್, ಐ ಆಮ್ ದಟ್ ಎನಿಮಿ ಆಫ್ ಯುವರ್ಸ್. ನಿಮಗೆ ಗೊತ್ತು, ನೀವು ಯಾರಂತ ನಂಗೆ ಗೊತ್ತು. ನಿಮ್ಮ ಶತ್ರು ಇದ್ದಾರಲ್ಲ, ಶತ್ರುಗಳಲ್ಲಿ ನಾನು ಒಬ್ಬ. ನಾನು ನಿಮ್ಮ ಶತ್ರು ಅಂತ ನಾನು ಬಿಯರ್ಡೆಡ್ ಮ್ಯಾನ್. ಐ ಆಮ್ ಯುವರ್ ಎನಿಮಿ. ಯಾಕೆ ರಾಜನಿಗೆ ಇವನು ಯಾಕೆ ಶತ್ರು ಆಗಿದ್ದಾನೆ ಅಂತಂದರೆ ನೋಡಿ, ಇಲ್ಲಿ ಕಾರಣ ಸಿಗುತ್ತೆ ನಿಮಗೆ. ಐ ಆಮ್ ದಟ್ ಎನಿಮಿ ಆಫ್ ಯುವರ್ಸ್ ಹೂ ಸೋರ್ ರಿವೆಂಜ್ ಆನ್ ಯು. ಮಹಾರಾಜನನ್ನು ನಾನು ಸಾಯಿಸಲೇಬೇಕು ಅಂತ ಸೇಡು ತೀರಿಸಿಕೊಳ್ಳಕ್ಕೆ ಹೊರಟಿರುವಂಥ ಶತ್ರು, ನಿಮ್ಮ ಶತ್ರು ನಾನು. ಐ ಡಿಸೈಡೆಡ್ ಟು ಟೇಕ್ ರಿವೆಂಜ್ ಆನ್ ಯು ಟು ಕಿಲ್ ದ ಕಿಂಗ್. ಮಹಾರಾಜನ ಸಾಯಿಸಬೇಕು ಅಂತ ಹೊರಟೋನು ನಾನು ನಿಮ್ಮ ಶತ್ರು. ಬಟ್ ನೀವು ನನ್ನ ಪ್ರಾಣ ಉಳಿಸ್ಬಿಟ್ರಿ ಇವತ್ತು ಅಂತಾನೆ ಬಿಯರ್ಡೆಡ್ ಮ್ಯಾನ್. ಐ ಆಮ್ ದಟ್ ಎನಿಮಿ ಆಫ್ ಯುವರ್ಸ್ ಹೂ ಸ್ವೇರ್ ಪ್ರತಿಜ್ಞೆ ಮಾಡಿದ, ರಿವೆಂಜ್ ಸೇಡು, ರಿವೆಂಜ್ ಆನ್ ಯು, ನಿಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಪ್ರಾಮಿಸ್ ಮಾಡಿದವನು, ಪ್ರಾಮಿಸ್ ಮಾಡಿದವನು ನಾನು.
ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್. ಇವನು ಯಾಕೆ ರಾಜನ ಸಾಯಿಸಬೇಕು ಅಂತ ಪ್ರಾಮಿಸ್ ಮಾಡಿದ್ದ, ಪ್ರತಿಜ್ಞೆ ಮಾಡಿದ್ದ ಅಂದರೆ ಅದಕ್ಕೊಂದು ಕಾರಣ ಇದೆ. ಯಾಕೆ ಅಂದರೆ ನೀವು ನನ್ನ ಸಹೋದರನನ್ನು ನೀವು ಗಲ್ಲಿಗೇರಿಸಿದ್ದೀರಿ. ಯು ಪುಟ್ ಮೈ ಬ್ರದರ್ ಟು ಡೆತ್, ಯು ಹ್ಯಾಂಗ್ಡ್ ಮೈ ಬ್ರದರ್. ನನ್ನ ಸಹೋದರನ ಪ್ರಾಣ ತೆಗೆದಿದ್ದೀರಿ, ನೀವು ಹ್ಯಾಂಗ್ ಮಾಡಿದ್ದೀರಿ, ಅವನ್ನ ನೇಣು ಹಾಕಿದ್ದೀರಿ ಅಂತ ಅವನು ಹೇಳ್ತಾನೆ. ನಾನು ಯಾಕೆ ನಿಮಗೆ ಎನಿಮಿ ಆಗಿದ್ದೀನಿ? ನಿಮ್ಮ ಕಿಲ್ ಮಾಡುವ ಪ್ಲ್ಯಾನ್ ನಾನು ಯಾಕೆ ಮಾಡಿದ್ದೆ? ಯಾಕಂದರೆ ನನ್ನ ಬ್ರದರ್ ಸಾವಿಗೆ ನೀವು ಕಾರಣ ಅಂತ ಹೇಳ್ತಾನೆ. ಸಿ, I am that enemy of yours who swore revenge on you because you put my brother to death and seized my property. ನನ್ನ ಬ್ರದರನ್ನು, ನೀವು ಸಹೋದರನನ್ನು ನೇಣಿಗೇರಿಸಿದ್ದೀರಿ ಮತ್ತು ನಮ್ಮ ಆಸ್ತಿನೆಲ್ಲ ನೀವು ವಶಪಡಿಸ್ಕೊಂಡಿದ್ದೀರಿ, ಸೀಸ್ ಮಾಡಿದ್ದೀರಿ. ನಮ್ಮ ಇಡೀ ಕುಟುಂಬ ಬೀದಿ ಪಾಲಾಗಿದೆ, ನಾವು ಅನಾಥರಾಗಿದ್ದೀವಿ. ಬಿಕಾಸ್ ಯು ಸೀಸ್ಡ್ ಆಲ್ ಅವರ್ ಪ್ರಾಪರ್ಟಿ. ಅದಕ್ಕೆ ನಾನು ರಾಜನ ಸಾಯಿಸಲೇಬೇಕು ಅಂತ ರಿವೆಂಜ್ ತೊಗೊಂಡಿದ್ದೆ, ಏನೋ ಪ್ರಾಮಿಸ್ ಮಾಡಿದ್ದೆ, ಚಾಲೆಂಜ್ ಮಾಡಿದ್ದೆ. ಯು ಸೀಸ್ಡ್ ಮೈ ಪ್ರಾಪರ್ಟಿ, ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್. ನನ್ನ ಮನಸ್ಸಿನಲ್ಲಿ ನಿರ್ಧರಿಸಿದೆ, ಮೇಡ್ ಅಪ್ ಮೈ ಮೈಂಡ್. ಏನಂತ? ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನೀವು ಮನೆಗೆ ವಾಪಸ್, ಅರಮನೆಗೆ ವಾಪಸ್ ಬರುವ ದಾರಿಯಲ್ಲಿ ನಿಮ್ಮನ್ನು ಸಾಯಿಸಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ನಿಮ್ಮನ್ನು ಫಾಲೋ ಮಾಡಿಕೊಂಡೇ ಈ ಕಾಡಿಗೆ ನಾನು ಬಂದಿದ್ದೆ. ನಿಮ್ಮ ಬಾಡಿ ಗಾರ್ಡ್ ಅಲ್ಲಿದ್ದಿದ್ದು ನಾನು ನೋಡಿದೆ. ಅದೆಲ್ಲ ಹೇಳ್ತಿದ್ದಾನೆ, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾನೆ. ರಾಜ ಇವತ್ತೆಲ್ಲೂ ಹೋಗ್ತಾ ಇರ್ಬೋದು, ಯಾವ ರೀತಿ ಬರ್ತಾ ಇರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟಿದ್ದಾನೆ ಅವನು. ಹೇಳ್ತಾನೆ, ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನೀವು ವಾಪಸ್ಸು ಮನೆಗೆ ಹೋಗುವ ದಾರಿಯಲ್ಲಿ ನಾನು ನಿಮ್ಮನ್ನು ಸಾಯಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಬಟ್ ಪ್ಲ್ಯಾನ್ ಮಾಡಿದ್ನಲ್ಲ, ಆದರೆ ದ ಡೇ ಪಾಸ್ಡ್. ದಿನಗಳು ಉರುಳ್ಬಿಟ್ಟು ಆ ದಿನ ಕಳೆದೋಯ್ತು, ನಂಗೆ ಸಿಕ್ಕಿಲ್ಲ, ಚಾನ್ಸ್ ಮಿಸ್ ಆಗೋಯ್ತು. ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು, ನಿಮ್ಮನ್ನು ಕಿಲ್ ಮಾಡಬೇಕು ಅಂದ್ಕೊಂಡಿದ್ದೆ, ಮಿಸ್ ಆಗೋಯ್ತು. ಬಟ್ ದ ಡೇ ಪಾಸ್ಡ್ ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್. ನೀವು ಮತ್ತೆ ಆ ದಾರಿಯಲ್ಲಿ ವಾಪಸ್ ಬರಲಿಲ್ಲ ನೀವು. ಸೊ ಆಗೇನು ಮಾಡಿದೆ ನಾನು? ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್. ನಾನು ಅವಿತುಕೊಂಡಿರುವ ಜಾಗದಿಂದ ಆಚೆ ಬಂದೆ. ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್. ಆಗ ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿ ಗಾರ್ಡ್. ಬಂದಿದ್ದೆ ತಡ, ನಿಮ್ಮ ಬಾಡಿ ಗಾರ್ಡ್ ಮೇಲೆ ನಾನು ಅಟ್ಯಾಕ್ ಮಾಡಿದೆ. ಐ ಕೇಮ್ ಅಪಾನ್ ಯುವರ್ ಬಾಡಿ ಗಾರ್ಡ್ ಹೂ ರೆಕಗ್ನೈಸ್ಡ್ ಮೀ ಆ್ಯಂಡ್ ವೂಂಡೆಡ್ ಮೀ. ಫಸ್ಟ್ ನಿಮ್ಮ ಬಾಡಿ ಗಾರ್ಡ್ನ ಮುಗಿಸ್ಬಿಟ್ರೆ ಆಮೇಲೆ ರಾಜನ ಸುಲಭವಾಗಿ ಮುಗಿಸ್ಬಿಡ್ಬೋದು ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ಬಾಡಿ ಗಾರ್ಡ್ ಮೇಲೆ ಅಟ್ಯಾಕ್ ಮಾಡಿದ್ದಾಗ ಅವನು ಭಾಳ ಬುದ್ಧಿವಂತ, ಅವನು ನನಗೇ ಗಾಯ ಮಾಡಿಬಿಟ್ಟ. ಬಟ್ ಯುವರ್ ಬಾಡಿ ಗಾರ್ಡ್ ವೂಂಡೆಡ್ ಗಾಯಗೊಳಿಸಿದ. ಯುವರ್ ಬಾಡಿ ಗಾರ್ಡ್ ವೂಂಡೆಡ್ ಮೀ. ಐ ಎಸ್ಕೇಪ್ಡ್ ಫ್ರಮ್ ಹಿಮ್ ಬಟ್ ಐ ಶುಡ್ ಹ್ಯಾವ್ ಡೈಡ್. ಎಸ್ಕೇಪ್ ಆದೆ, ನಿಮ್ಮ ಬಾಡಿ ಗಾರ್ಡಿಂದ ನಾನು ಎಸ್ಕೇಪ್ ಆದೆ, ಆದರೆ ಸತ್ತು ಹೋಗುತ್ತಿದ್ದೆ. ಐ ಶುಡ್ ಹ್ಯಾವ್ ಡೈಡ್, ಸತ್ತು ಹೋಗ್ಬಿಡ್ತಿದ್ದೆ. ಯಾವಾಗ? ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವೂಂಡ್ಸ್. ನನ್ನ ಗಾಯಕ್ಕೆ ನೀವು ಔಷಧಿಯನ್ನು ಹಚ್ಚಿ ಗಾಯವನ್ನು ಆ ಡ್ರೆಸ್ಸಿಂಗ್ ಮಾಡದೆ ಹೋಗಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ. ಅವ್ರು ನೋಡ್ಬೇಡಿ ಅವನು. ಐ ಶುಡ್ ಹ್ಯಾವ್ ಡೈಡ್. ಬಟ್ ನಾನು ನಿಮ್ಮ ಪ್ರಾಣ ತೆಗೆಯೋದಕ್ಕೆ ಹೊರಟಿದ್ದೆ, ಆದರೆ ನೀವು ನನ್ನ ಪ್ರಾಣವನ್ನೇ ಉಳಿಸ್ಬಿಟ್ರಿ ನೀವು ಅಂತ ಇವನು ಬಿಯರ್ಡೆಡ್ ಮ್ಯಾನ್ ಹೇಳ್ತಾನೆ. ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವೂಂಡ್ಸ್. ಐ ವಿಶ್ ಟು ಕಿಲ್ ಯು. ನಿಮ್ಮನ್ನು ಕೊಲ್ಲಬೇಕು ಅಂತ ಇಚ್ಛೆ ಪಟ್ಟಿದ್ದೆ ನಾನು. ಐ ವಿಶ್ ಟು ಕಿಲ್ ಯು ಆ್ಯಂಡ್ ಯು ಸೇವ್ಡ್ ಮೈ ಲೈಫ್. ಬಟ್ ನೀವು ನನ್ನ ಪ್ರಾಣ ಉಳಿಸ್ಬಿಟ್ರಿ. ಆದರೆ ಇವತ್ತು ನಾನು ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಈಸ್ ಟೇಕಿಂಗ್ ಎ ಪ್ರಾಮಿಸ್.
ಏನಂತ ಹೇಳ್ತಾನೆ ಅವನು ಬಿಯರ್ಡೆಡ್ ಮ್ಯಾನು? ಇಫ್ ಐ ಲಿವ್, ನಾನು ಜೀವಂತವಾಗಿ ಬದುಕಿದ್ದರೆ, ಇಫ್ ಐ ಲಿವ್ ಐ ವಿಲ್ ಸರ್ವ್ ಯು, ನಿಮ್ಮ ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ನಾನು ಅಂತ ಅವನು ಪ್ರಾಮಿಸ್ ಮಾಡ್ತಾನೆ. ಇಫ್ ಐ ಲಿವ್ ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ನನ್ನಷ್ಟು ನಿಮ್ಮನ್ನು ಇನ್ನು ಮುಂದೆ ಜೀವನದಲ್ಲಿ ನಿಮ್ಮನ್ನು ನಂಬಿಸೋರು ಅಥವಾ ಪ್ರೀತಿಸೋರು ಯಾರೂ ಇರಲ್ಲ. ನಿಮಗೆ ನನ್ನ ಪ್ರಾಣವನ್ನೇ ಕೊಡ್ತೀನಿ ನಾನು ನಿಮಗೆ. ಇವತ್ತಿಂದ ನಿಮ್ಮ ಸೇವೆ ಮಾಡ್ಕೊಂಡು ಜೀವನ ಮಾಡ್ತೀನಿ. ಏನಾದರೂ ಕೆಲಸ ಕೊಡಿ, ಯಾವ ಕೆಲಸ ಆದರೂ ಸರ್, ನಿಮ್ಮ ಪ್ರಾಣ ರಕ್ಷಣೆ ಮಾಡ್ತೀನಿ ಯಾವುದೇ ಮೂಮೆಂಟಲ್ಲಿ ಕೂಡ. ಬೇಕಾದ್ರೆ ನನ್ನನ್ನು ನಿಮ್ಮ ಬಾಡಿ ಗಾರ್ಡಾಗಿ ನೇಮಿಸ್ಕೊಳ್ಳಿ. ಪ್ಲೀಸ್ ಅಪಾಯಿಂಟ್ ಮೀ ಆ್ಯಸ್ ಯುವರ್ ಬಾಡಿ ಗಾರ್ಡ್. ನೌ ಐ ಡಿಸೈಡ್ ಎಂಟೈರ್ ಮೈ ಲೈಫ್ ಈಸ್ ಫಾರ್ ಯು ಟು ಪ್ರೊಟೆಕ್ಟ್ ಯು ಅಂತ ಅವತ್ತು ಪ್ರಾಮಿಸ್ ಮಾಡ್ತಾನೆ ಆ ಬಿಯರ್ಡೆಡ್ ಮ್ಯಾನ್. ನಿಮ್ಮ ಫೇತ್ಫುಲ್ ಸರ್ವೆಂಟ್ ಆಗಿರ್ತೀನಿ, ನಿಮ್ಮ ತುಂಬ ನಂಬಿಕಸ್ಥ ಸೇವಕನಾಗಿರ್ತೀನಿ. ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಥ್ರೂ ಔಟ್ ಮೈ ಲೈಫ್, ಇದು ನನ್ನ ಇಡೀ ಜೀವನ ಪೂರ್ತಿ. ಅಲ್ಲೊಂದಷ್ಟು ಕ್ವೆಶನ್ಸ್ ನೋಡಿ. ಹೌ ಡಿಡ್ ದ ಕಿಂಗ್ ಟ್ರೀಟ್ ದ ವೂಂಡೆಡ್ ಪರ್ಸನ್? ಗಾಯಗೊಂಡ ಮನುಷ್ಯನನ್ನು ರಾಜ ಹೇಗೆ ಟ್ರೀಟ್ಮೆಂಟು ಶುಶ್ರೂಷೆ ಮಾಡಿದ ಅಂತ. ಎರಡನೇದು, ವೈ ಡಿಡ್ ದ ಬಿಯರ್ಡೆಡ್ ಮ್ಯಾನ್ ಸ್ವೇರ್ ರಿವೆಂಜ್ ಆನ್ ದ ಕಿಂಗ್? ಆ ಗಡ್ಡಧಾರಿ ಮನುಷ್ಯ ರಾಜನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಯಾಕೆ ನಿರ್ಧಾರ ಮಾಡಿದ್ದ? ವೈ ಡಿಡ್ ದ ಬಿಯರ್ಡೆಡ್ ಮ್ಯಾನ್ ಸ್ವೇರ್ ರಿವೆಂಜ್ ಆನ್ ಕಿಂಗ್? ನೆಕ್ಸ್ಟು ನಂಬರ್ 3, ಹೂ ಹ್ಯಾಡ್ ವೂಂಡೆಡ್ ದ ಮ್ಯಾನ್ ಆ್ಯಂಡ್ ವೈ? ಆ ಮನುಷ್ಯನನ್ನು ಗಾಯಗೊಳಿಸಿದವರು ಯಾರು ಮತ್ತು ಯಾಕೆ ಗಾಯಗೊಳಿಸಿದರು? ಹೂ ಹ್ಯಾಡ್ ವೂಂಡೆಡ್ ದ ಮ್ಯಾನ್ ಆ್ಯಂಡ್ ವೈ? ನೆಕ್ಸ್ಟ್ 4th one, ವೈ ಡಿಡ್ ದ ಮ್ಯಾನ್ ಸೇ ದಟ್ he would serve the king as his most faithful servant? ತುಂಬ ನಂಬಿಕಸ್ಥ ಸೇವಕನಾಗಿ ನಾನು ಇರ್ತೀನಿ ನಿಮಗೆ ಅಂತ ಯಾಕೆ ಆ ಬಿಯರ್ಡೆಡ್ ಮ್ಯಾನ್ ಹೇಳ್ತಾನೆ? ಸೊ ಯು ಕ್ಯಾನ್ ಫೈಂಡ್ ಆನ್ಸರ್ಸ್ ಫಾರ್ ಆಲ್ ದೀಸ್ ಕ್ವೆಶನ್ಸ್ ಇನ್ ಯುವರ್ ಪ್ಯಾರಾಗ್ರಾಫ್ಸ್ ಅಲ್ವಾ? ಅದನ್ನು ನೋಡಿ ಹುಡುಕಿ ಬರೆದು ಹೋಮ್ವರ್ಕಿಗೆ ಕಳಿಸಿ ನನಗೆ. ನೆಕ್ಸ್ಟು ಆ 8th ಬಂದ್ಬಿಡೋಣ ಬೇಗ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹಿಸ್ ಎನಿಮಿ ಸೋ ಈಸಿಲಿ. ರಾಜನಿಗೆ ಭಾಳ ಖುಷಿ ಆಯ್ತು ಈಗ. ನೋಡಿ ಕೇಳಿಸ್ಕೊಳ್ಳಿ, ನನ್ನ ಒಬ್ಬ ಶತ್ರು ನನ್ನ ಫ್ರೆಂಡಾಗಿ ಕನ್ವರ್ಟ್ ಆದ್ನಲ್ಲ, ಎಂಥ ಮೂಮೆಂಟ್ ಇದು. ಓ ಮೈ ಗಾಡ್, ವಾಟ್ ಎ ಗ್ರೇಟ್ ಚೇಂಜ್. ದ ಕಿಂಗ್ ಬಿಕೇಮ್ ವೆರಿ ಹ್ಯಾಪಿ ಅಲ್ಲ? ಶತ್ರುಗಳು ಜಾಸ್ತಿ ಆದಷ್ಟು ನಾವು ಯಾವತ್ತೂ ಜೀವಂತವಾಗಿ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ವಿ ಕೆನಾಟ್ ಲಿವ್ ಪೀಸ್ಫುಲಿ ಅಲ್ವಾ? ವಿ ಕೆನಾಟ್ ಲಿವ್ ಹ್ಯಾಪಿಯಾಗಿ ಬದುಕೋಕ್ಕಾಗಲ್ಲ ಶತ್ರುಗಳ ಸಂಖ್ಯೆ ಜಾಸ್ತಿ ಮಾಡಿಕೊಂಡಾಗ ಅಲ್ವಾ? ಆ್ಯಂಡ್ ಟು ಹ್ಯಾವ್ ಓನ್ ಹಿಮ್ ಓವರ್ ಆ್ಯಸ್ ಎ ಫ್ರೆಂಡ್. ನನಗೆ ನಂಬಿಕಸ್ಥ ಸೇವಕ ಆಗ್ತಾನೆ, ನನ್ನ ಕ್ಲೋಸ್ ಫ್ರೆಂಡ್ ಆಗ್ತಾನೆ ಈತ ಅಂತ ಅನ್ನಿಸ್ತಲ್ಲ. ದ ಕಿಂಗ್ ಬಿಕೇಮ್ ಹ್ಯಾಪಿ. ಹಿ ನಾಟ್ ಓನ್ಲಿ ಫರ್ಗೇವ್ ಹಿಮ್. ರಾಜ ಡಿಸೈಡ್ ಮಾಡ್ಬಿಟ್ಟ, ಆಯಿತು ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟಿದ್ದು, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರೂ ನಿನ್ನ ಕ್ಷಮಿಸ್ಬಿಡ್ತೀನಿ. ನನಗೆ ಗೊತ್ತಿರಲಿಲ್ಲ, ಕೆಲವು ಸಿಚುವೇಶನ್ ನನಗೆ ಹಂಗೆ ಮಾಡಿತ್ತು. ಐ ಡೋಂಟ್ ನೋ. ಐ ಫರ್ಗೇವ್ ಹಿಮ್ ಬಟ್ ಆಲ್ಸೋ ಪ್ರಾಮಿಸ್ಡ್. ಇನ್ನೊಂದು ಪ್ರಾಮಿಸ್ ಮಾಡ್ತಾನೆ ಕಿಂಗ್ ಆ ಬಿಯರ್ಡೆಡ್ ಮ್ಯಾನ್ಗೆ, ಗಡ್ಡಧಾರಿ ಮನುಷ್ಯನಿಗೆ ಪ್ರಾಮಿಸ್ ಮಾಡ್ದೆ. ಏನಂತ? ಟು ಗಿವ್ ಬ್ಯಾಕ್ ದ ಮ್ಯಾನ್ ಹಿಸ್ ಪ್ರಾಪರ್ಟಿ. ನಿನ್ನ ಆಸ್ತಿಯನ್ನೆಲ್ಲ ನಾನು ಮುಟ್ಟುಗೋಲು ಹಾಕ್ಕೊಂಡಿದ್ದೆ, ಸೀಸ್ ಮಾಡಿದ್ದಲ್ಲ, ಆ ಆಸ್ತಿ ಎಲ್ಲ ನಿನಗೆ ವಾಪಸ್ ಕೊಡಿಸ್ತೀನಿ. ಆ್ಯಂಡ್ ಐ ಗಿವ್ ಬ್ಯಾಕ್ ಯುವರ್ ಪ್ರಾಪರ್ಟಿ ಲೀವಿಂಗ್ ದ ವೋಂಡೆಡ್ ಮ್ಯಾನ್. ಆಯಿತು, ನೀನಿನ್ನು ಹೋಗಪ್ಪ ಅಂತ ನೀನು ಯಾವ ಜಮೀನು ಆಸ್ತಿಯನ್ನು ನಿಮ್ಮ ಹತ್ರ ಸೀಸ್ ಮಾಡಿದ್ವಲ್ಲ ಅದು ಯಾವುದು ನಾನು ಆಕ್ಯುಪೈ ಮಾಡಲ್ಲ ಇನ್ನು ಮುಂದೆ, ನೀನು ಹ್ಯಾಪಿಯಾಗಿರುವವು ಅಂತ ಕಳಿಸ್ಬಿಡ್ತಾನೆ ಅವನು. ಆ ಬಿಯರ್ಡೆಡ್ ಮ್ಯಾನನ್ನು ಕಳಿಸ್ದ. ಲೀವಿಂಗ್ ದ ವೂಂಡೆಡ್ ಮ್ಯಾನ್ ಅವನ್ನ ಕಳಿಸ್ಬಿಟ್ಟು ದ ಕಿಂಗ್ ವೆಂಟ್ ಔಟ್ ಆಫ್ ದಿ ಹಟ್. ಈಗ ರಾಜ ಇನ್ನೂ ಗುಡಿಸ್ಲು ಒಳಗಡೆ ಇದ್ನಲ್ಲ, ಆಶ್ರಮದ ಒಳಗಡೆ, ಅದರಿಂದ ಆಚೆ ಬರ್ತಾನೆ. ದ ಕಿಂಗ್ ವೆಂಟ್ ಔಟ್ ಆಫ್ ದಿ ಹಟ್ ಆ್ಯಂಡ್ ಲುಕ್ ರೌಂಡ್ ಫಾರ್ ದಿ ಹರ್ಮಿಟ್. ಬೆಳಗ್ಗೆ ಆಗಿದೆ ಅಲ್ವಾ, ಮತ್ತು ನಾನು ಮೇಯ್ನ್ ಇಂಟೆನ್ಷನ್ ಬಂದು ಕೆಲಸನೇ ಮರ್ತುಬಿಟ್ಟಿದ್ದೀನಲ್ಲ ಅಂತ ಅನ್ನಿಸ್ತು. ಆಗ ಆ ಬಿಯರ್ಡೆಡ್ ಮ್ಯಾನ್ ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ರಾಜ ಬಂದು
ಈ ಸರ್ಚ್ಡ್ ಬಿಯರ್ಡ್ ಏನು ಹರ್ಮಿಟ್ ಆ ಋಷಿಯನ್ನು ಹುಡುಕ್ತಾನೆ ಎಲ್ಲ ಕಡೆ. ಎಲ್ಲೋದ್ರು ಮೇನ್ ಇಂಪಾರ್ಟೆಂಟ್ ವರ್ಕೇ ಮರ್ತು ಬಿಟ್ಟಿದ್ದೀನಲ್ಲ ನಾನು ಅಂತ. ನೆಕ್ಸ್ಟ್ ದ ಕಿಂಗ್ ವೆಂಟ್ ಅಪ್ ಟು ದಿ ಹರ್ಮಿಟ್ ಆ್ಯಂಡ್ ಸ್ಯಾಡ್. ಮತ್ತೆ ಆ ಋಷಿ ಅಲ್ಲೆಲ್ಲೋ ಮತ್ತೆ ಅಗಿತಾ ಇದ್ದ ಅವನು. ದ ಹರ್ಮಿಟ್ ವಾಸ್ ಅಗೇನ್ ಡಿಗ್ಗಿಂಗ್ ದಿ ಗ್ರೌಂಡ್. ಸೊ ದ ಕಿಂಗ್ ಡೈರೆಕ್ಟ್ಲಿ ಕೇಮ್ ಟು ದಿ ಹರ್ಮಿಟ್ ಆ್ಯಂಡ್ ಸೆಡ್, ಬಂದು ಹೇಳ್ತಾನೆ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವೆಶ್ಚನ್ಸ್ ವೈಸ್ ಮ್ಯಾನ್. ಇನ್ನೂ ಒಬಿಡಿಯಂಟಾಗಿ ಅವನ ಮುಂದೆ ಕೇಳ್ತಾನೆ, ಕಳೆದ ಸಲನೂ ನೆನ್ನೆಯಿಂದನೂ ಕೇಳ್ತಾ ಇದ್ದೀನಿ, ತಾವು ಉತ್ತರ ಕೊಟ್ಟಿಲ್ಲ, ಪ್ಲೀಸ್ ಆನ್ಸರ್ ಮೈ ಕ್ವೆಶ್ಚನ್ಸ್ ಅಂತ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಾನೆ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್. ಆಗ ಋಷಿ ಒಂದೇ ಮಾತು ಹೇಳ್ದ, ಆ 3 ಕ್ವೆಶ್ಚನ್ಸಿಗೆ ಆನ್ಸರ್ ಸಿಕ್ಕಿದೆಯಲ್ಲಪ್ಪ ನಿನಗೆ ಅಂದ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ನಿಂಗೆ ಉತ್ತರ ಸಿಕ್ಕಿದೆಯಲ್ಲಪ್ಪ ಅಂದ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್ ಸೆಡ್ ದ ಹರ್ಮಿಟ್. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್? ದ ಕಿಂಗ್ ವಾಸ್ ಸರ್ಪ್ರೈಸ್. ರಾಜನಿಗೆ ಆಶ್ಚರ್ಯ ಆಯಿತು, ಏನು ಈ ಮನುಷ್ಯ ಬಾಯ್ಬಿಟ್ಟು ಏನು ಆನ್ಸರ್ ಕೊಟ್ಟೇ ಇಲ್ಲ ನನಗೆ, ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ, ಉತ್ತರ ಸಿಕ್ತು ಅಂತ ಹೇಳ್ತಿದಾರಲ್ಲ, ಏನು ನಿಮ್ಮ ಮಾತಿನ ಅರ್ಥ? ಹೌ ಐ ಗೆಟ್ ದಿ ಆನ್ಸರ್ಸ್, ನನಗೆ ಹೆಂಗೆ ಉತ್ತರ ಸಿಗ್ತಾ ಇದೆ? ಹೌ ಐ ಗಾಟ್ ದಿ ಆನ್ಸರ್ಸ್, ವಾಟ್ ಡು ಯು ಮೀನ್, ನಿಮ್ಮ ಮಾತಿನ ಅರ್ಥ ಏನು ಕೇಳ್ದ. ಆಗ 9th ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾನೆ ಋಷಿ, ಡು ಯು ನಾಟ್ ಸಿ, ಡೋಂಟ್ ಯು ಸಿ, ನಿನಗೆ ಕಾಣ್ತಾ ಇಲ್ವನಪ್ಪ, ಉತ್ತರ ನಿಂಗೆ ಸಿಕ್ಕಿದೆ, ನಿಂಗೆ ಗೊತ್ತಾಗ್ತಿಲ್ವಾ, ಕಾಣ್ತಾ ಇಲ್ವಾ? ಡು ಯು ನಾಟ್ ಸಿ, ರಿಪ್ಲೈಡ್ ದ ಹರ್ಮಿಟ್, ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್ ಮೈ ವೀಕ್ನೆಸ್ ಎಸ್ಟರ್ಡೇ. ನೋಡಿ ಅವೆಲ್ಲ ಉತ್ತರಗಳು ಹೆಂಗೆ ಅವನಿಗೆ ಸಿಕ್ಕಿದೆ ಅದನ್ನ ಋಷಿ ಹೇಳ್ತಾನೆ ನೋಡಿ. ಈಗ ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್, ನೀನು ನೆನ್ನೆ ಬಂದಾಗ, ನನ್ನಲ್ಲಿಗೆ ಬಂದಾಗ ನನಗೆ ಕನಿಕರವನ್ನು ನೀನು ತೋರಿಸದಿದ್ದರೆ, ಪಿಟಿ ಅಂದರೆ ಕರುಣೆ, ಪಿಟೀಡ್ ಕರುಣೆ ತೋರಿಸ್ತಾ ಇದ್ದರೆ, ನಾಟ್ ಪಿಟೀಡ್. ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್ ಮೈ ವೀಕ್ನೆಸ್ ಎಸ್ಟರ್ಡೇ, ನನಗೆ ಆಯಾಸ ಆಗಿದೆ ಅಂತ ತಿಳ್ಕೊಂಡು ನೀನೇ ಅದನ್ನು ಅಗಿಯೋದನ್ನ ತಗೊಂಬಿಟ್ಟು ನೀನೇ ಭೂಮಿಯನ್ನು ಅಗಿದು ಕೊಟ್ಟೆಲ್ಲ, ಕನಿಕರ ತೋರಿಸ್ದಲ್ಲ, ಅದು ಒಂದು ಆನ್ಸರ್ ಅಲ್ವ ನಿನಗೆ? ಆ ಕೆಲಸ ಮಾಡೋದಕ್ಕೆ ನೀನು ಯಾರನ್ನಾರ ಟೈಮ್ ಟೇಬಲ್ ಹಾಕಿರೋರನ್ನ ಕೇಳ್ದೆ, ಅಥವಾ ಜ್ಯೋತಿಷಿಗಳನ್ನ ಕೇಳಿ ಹೆಲ್ಪ್ ಮಾಡ್ದೆ ನನಗೆ ನೀನು? ನಾವು ಡಾಕ್ಟ್ರುಗಳು ಕೇಳ್ದೆ, ಆ ಸೋಲ್ಜರ್ಸ್ಗಳನ್ನ ಕೇಳಿದೆ, ಮ್ಯಾಜಿಷಿಯನ್ಸ್ ಕೇಳಿದೆ, ಯಾರನ್ನಾರ ಕೇಳಿ ನನಗೆ ಹೆಲ್ಪ್ ಮಾಡಿದೆ ಆಗ ನೀನು? ಅದು ಒಂದು ಉತ್ತರ ಸಿಕ್ಕಿದೆಯಲ್ವ ನಿನಗೆ ಅಂದ ಋಷಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್ ಮೈ ವೀಕ್ನೆಸ್ ಎಸ್ಟರ್ಡೇ ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ನನಗೆ ಅದನ್ನೆಲ್ಲ ಭೂಮಿಯನ್ನು ಅಗೆದು ಕೊಡದೇ ಇದ್ದರೆ ನೀನು, ಅದಕ್ಕೆ ಅಗೆದು ಕೊಟ್ಟಿದೆಯಲ್ಲ, ಯು ವುಡ್ ಹ್ಯಾವ್ ಗಾನ್ ಅವೇ. ಅಕಸ್ಮಾತ್ ನನಗೆ ಹೆಲ್ಪ್ ಮಾಡದೆ ನೀನು ಹಾಗೆ ಹೊರಟೋಗ್ಬಿಟ್ಟಿದ್ರೆ, ಇಫ್ ಯು ಹ್ಯಾಡ್ ಗಾನ್, ಯು ವುಡ್ ಗಾನ್ ಅವೇ, ಹೊರಟೋಗ್ಬಿಟ್ಟಿರ್ತಿದ್ದೆ ಅಲ್ವಾ? ದೆನ್ ದಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ನಿನ್ನ ಮೇಲೆ, ನಿಮ್ಮವರ ಮೇಲೆ ಯಾವ ಮನುಷ್ಯ ಅಟ್ಯಾಕ್ ಮಾಡಿದನೋ, ದಟ್ ಮ್ಯಾನ್, ಬೇರ್ಡೆಡ್ ಮ್ಯಾನ್, ದಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಡಿಗ್ಗಿಂಗ್ ದ ಬೆಡ್ಸ್. ಸರಿಯಾದ ಸಮಯ ಯಾವುದು ಅಂತ ಹೇಳಿದ್ನಲ್ಲ, ಋಷಿ ಆಯಾಸಗೊಂಡಿದ್ದಾಗ ಅವನಿಗೆ ಸಹಾಯ ಮಾಡೋದಕ್ಕೆ ರಾಜ ಭೂಮಿಯನ್ನು ಅಗದಲ್ಲ, ರೈಟ್ ಟೈಮ್, ಉತ್ತರ ಸಿಕ್ಕಿದೆಯಲ್ಲ ಅಲ್ವಾ? ದಟ್ಸ್ ದ ರೈಟ್ ಟೈಮ್. ನನಗೆ ಕರೆಕ್ಟಾಗಿ ಆಯಾಸ ಆದ ಟೈಮಲ್ಲಿ ನೀನು ಹೆಲ್ಪ್ ಮಾಡಿದ್ಯಲ್ಲ, ರೈಟ್ ಟೈಮ್, ಅದು ಸರಿಯಾದ ಸಮಯ. ನಾನು ಆರಾಮಾಗಿದ್ದಾಗ ಹೆಲ್ಪ್ ಮಾಡಿದರೆ ರೈಟ್ ಟೈಮ್ ಅಲ್ಲ ಅದು. ನಿಮಗೆ ಚೆನ್ನಾಗಿ ಊಟ, ಹಸ್ತಿದ್ದಾಗ ಊಟ ಕೊಡಬೇಕು, ಅದಕ್ಕೊಂದು ಅರ್ಥ ಇರುತ್ತೆ. ಹೊಟ್ಟೆ ತುಂಬ ಕೊಟ್ಬಿಟ್ರೆ ರೈಟ್ ಟೈಮ್ ಅಲ್ಲ ಅದು, ಅಲ್ವಾ? ವೇಸ್ಟ್ ಟೈಮ್. ಸಿ ಎಸ್ ಕಂಟಿನ್ಯೂ ಹೇಳ್ತಾನೆ ನೋಡಿ. ದಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವೆನ್ ಯು ಆರ್ ಡಿಗ್ಗಿಂಗ್ ದ ಬೆಡ್ಸ್. ಆಮೇಲೆ ಆ ಮನುಷ್ಯ, ಅಟ್ಯಾಕ್ ಮಾಡಿದ ಮನುಷ್ಯ ಗಾಯಗೊಂಡು ಬಂದಾಗ
ತುಂಬ ಹೊತ್ತು ಆದಮೇಲೆ ನೀನು ಅವನಿಗೆ ಟ್ರೀಟ್ಮೆಂಟ್ ಮಾಡಿದ್ಯಾ? ರೈಟ್ ಟೈಮಲ್ಲಿ ನೀನು ಟ್ರೀಟ್ಮೆಂಟ್ ಮಾಡಿದ್ರಿಂದ ಆತ ಬದುಕಿದ. ಅದು ರೈಟ್ ಟೈಮ್ ಅಲ್ವಾ? ನೆಕ್ಸ್ಟು, ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ತುಂಬ ಇಂಪಾರ್ಟೆಂಟ್ ಮ್ಯಾನ್ ಯಾರು ಅಂತ ಅಂದಾಗ ನೀನು ಬೇರೆ ಯಾರಲ್ಲೂ ಹೋಗದೆ ನನ್ನ ಹತ್ರಕ್ಕೆ ಯಾಕೆ ಬಂದೆ? ನಿನ್ನ ದೃಷ್ಟಿಯಲ್ಲಿ ನಾನು ಇಂಪಾರ್ಟೆಂಟ್ ಮ್ಯಾನ್ ಅಂತ ನಿನಗೆ ಅನ್ನಿಸ್ತು. ಅಲ್ವಾ? ಹಾಗಾಗಿ ಇಂಪಾರ್ಟೆಂಟ್ ಮ್ಯಾನ್ ಯಾರು ಅಂತ ಡಿಸೈಡ್ ಮಾಡುವುದು ಆ ಸಿಚುವೇಶನ್ನು, ಆ ವ್ಯಕ್ತಿಗಳು. ತುಂಬ ಇಂಪಾರ್ಟೆಂಟ್ ಪರ್ಸನ್ ಯಾರು ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಲೈಫಲ್ಲಿ ಅಂದಾಗ ನೀವು ಅವ್ರ ಹತ್ರ ಹೋಗ್ತೀರಿ. ತುಂಬ ಕಷ್ಟ ಕಾಲ ಇದ್ದಾಗ ಯಾರೋ ಒಬ್ಬರು ನೆನಪಾಗುತ್ತೆ. ಎಲ್ಲರ ಹತ್ರನೂ ಹೋಗಲ್ಲ ಅಲ್ವಾ? ಆವಾಗ ಗೊತ್ತಾಗುತ್ತೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿಮಗೆ ಅವರು ಅಂತ. ಸಿಚುವೇಶನ್ ಅದು ಹೇಳ್ಕೊಡುತ್ತೆ. ಸಮಯವೇ ಪಾಠ ಕಲಿಸ್ತದೆ ವ್ಯಕ್ತಿಗಳಿಗೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ನಾನು ಅಂತ ನಿನಗೆ ಅನ್ನಿಸ್ತು. ಆ ಟೈಮಲ್ಲಿ ನನ್ನ ಆನ್ಸರ್ ಕೇಳ್ಕೊಂಡು ನನ್ನ ಹತ್ರ ಬಂದೆಲ್ಲ, ಆವಾಗ ನಿನಗೆ ನಾನು ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಅನ್ನಿಸ್ತು ನಿನಗೆ. ಆಮೇಲೆ ಆ್ಯಂಡ್ ಟು ಡೂ ಮೀ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ತುಂಬ ಇಂಪಾರ್ಟೆಂಟ್ ಕೆಲಸ ಯಾವುದು ಅಂದಾಗ, ನಾನು ಸ್ಟ್ರೈನ್ ಆಗಿದ್ದಾಗ ನನಗೆ ಕೆಲಸ ಮಾಡಿಕೊಟ್ಟಲ್ಲ, ಅದು ಇಂಪಾರ್ಟೆಂಟ್ ವರ್ಕ್ ಅಂತ ಅನ್ನಿಸ್ತು ನಿನಗಾಗ. ಒಂದೊಂದು ಸಿಚುವೇಷನಲ್ಲಿ ಒಂದೊಂದು ಇಂಪಾರ್ಟೆಂಟ್ ವರ್ಕ್ ಆಗುತ್ತೆ. ಎಲ್ಲವೂ ಅಲ್ಲ, ಎಲ್ಲ ಸಿಚುವೇಷನಲ್ಲಿ ಅಲ್ಲವೂ ಅನಿಸಲ್ಲ. ನಾನು ಹುಡ್ಕೊಂಡು ಬಂದೆ, ನಾನು ಇಂಪಾರ್ಟೆಂಟ್ ಪರ್ಸನ್ ನಿನಗೆ ಅನ್ನಿಸ್ತು. ನನಗೆ ಟಯರ್ಡ್ ಆದಾಗ ನೀನು ಹೆಲ್ಪ್ ಮಾಡಿದೆ, ಅದು ತುಂಬ ಇಂಪಾರ್ಟೆಂಟ್ ವರ್ಕ್, ನನಗೆ ಅದು ಇಂಪಾರ್ಟೆಂಟ್ ವರ್ಕ್ ಅಂತ ಅನ್ನಿಸ್ತು ಅಲ್ವಾ? ಆ ರೀತಿ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಲೇಟರ್ ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಆಮೇಲೆ ಯಾರೋ ಒಬ್ಬ ನಮ್ಮಲ್ಲಿಗೆ ಓಡಿ ಬನ್ನಲ್ಲ. ಲೇಟರ್ ಆಮೇಲೆ ಸಮ್ ಒನ್ ರ್ಯಾನ್ ಟು ಅಸ್, ಓಡಿ ಬಂದ. ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಕೇರಿಂಗ್ ಫಾರ್ ಹಿಮ್. ತುಂಬ ಇಂಪಾರ್ಟೆಂಟ್ ಟೈಮು ನೀನು ಅವನನ್ನು ಕೇರ್ ಮಾಡ್ದಲ್ಲ, ಅವನ್ನ ಟ್ರೀಟ್ ಮಾಡ್ದಲ್ಲ, ಶುಶ್ರೂಷೆ ಮಾಡ್ದಲ್ಲ, ಅದು ಇಂಪಾರ್ಟೆಂಟ್ ಟೈಮ್ ಅದು. ಆಮೇಲೆ ವೆನ್ ಯು ಆರ್ ಕೇರಿಂಗ್ ಫಾರ್ ಹಿಮ್ ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಇಸ್ ವೂಂಡ್ಸ್, ಅಕಸ್ಮಾತ್ ಆ ಟೈಮಲ್ಲಿ ನೀನು ಅವನಿಗೆ ಡ್ರೆಸ್ಸಿಂಗ್ ಮಾಡದೆ ಹೋಗಿದ್ರೆ ಗಾಯವನ್ನು, he would have died. Because if you had not dressed the wounds, ಆ ಗಾಯವನ್ನು ನೀನು ರೈಟ್ ಟೈಮಲ್ಲಿ ಟ್ರೀಟ್ ಮಾಡದೆ ಹೋಗಿದ್ರೆ, ಅವನನ್ನು ಆ ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡದೆ ಹೋಗಿದ್ರೆ, you would have died, he would have died without having made peace with you. ಆತ ಸತ್ತೋಗ್ಬಿಡೋನು. ಗಾಯವನ್ನು, ಆ ಬ್ಲಡ್ಡು, ರಕ್ತಸ್ರಾವ ಹೆಚ್ಚು ಹರಿತಾ ಇತ್ತು, ನಿಲ್ಲಿಸ್ತೆ ಹೋಗಿದ್ರೆ ಸತ್ತೋಗ್ಬಿಡೋನು. ಆದರೆ ಆತ ಇಡೀ ತನ್ನ ಲೈಫಲ್ಲಿ ನಿನ್ನೊಂದಿಗೆ ಶಾಂತಿಯನ್ನು ಮಾಡಿಕೊಳ್ಳದೆ ಸತ್ತೋಗ್ಬಿಡ್ತಿದ್ದ ಅವನು. ಅವನ ಆತ್ಮಕ್ಕೂ ಶಾಂತಿ ಸಿಗ್ತಿರಲಿಲ್ಲ ಅದು ಸತ್ತ ಮೇಲೂ ಕೂಡ. ನೋಡಿ ಹೇಳ್ತಾರಲ್ಲಿ, ಹಿ ವುಡ್ ಹ್ಯಾವ್ ಡೈಡ್ ವಿಥೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು. ಪೀಸ್ ಅಂದರೆ ಶಾಂತಿ. ಪೀಸ್ ವಿತ್ ಯು, ನಿನ್ನೊಂದಿಗೆ ಶಾಂತಿ ಅನುಸಂಧಾನವನ್ನು ಮಾಡಿಕೊಳ್ಳದೆ ಆತ ಸತ್ತು ಹೋಗ್ತಿದ್ದ. ನೀನು ಅಂಥವರ ಆಸ್ತಿನ ಕಿತ್ತುಕೊಂಡು ಪಶ್ಚಾತ್ತಾಪ ನಿನಗೂ ಬರ್ತಿತ್ತು, ಇದೆಲ್ಲ ಆಗ್ತಿತ್ತು. ಸೊ ಹೀ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಒಂದು ಟೈಮು ನಾನು ನಿನಗೆ ತುಂಬ ಇಂಪಾರ್ಟೆಂಟ್ ಮ್ಯಾನ್ ಅಂತ ಅನ್ನಿಸ್ತು, ನಿನ್ನ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ ಬೇಕಾದಾಗ. ಬಟ್ ಇನ್ನೊಂದು ಸಿಚುವೇಷನಲ್ಲಿ ಬಂತು, ನಿನ್ನ ಶತ್ರುವ ಪ್ರಾಣ ನೀನು ಉಳಿಸಿದೆ, ಲೈಫ್ ಲಾಂಗ್ ಅವನು ನಿನಗೆ ಸ್ನೇಹಿತನಾಗ್ತಾನೆ, ನಿನ್ನ ಸೇವಕ ಆಗ್ತಾನೆ, ಅವನಿಂದ ನಿನಗೆ ಯಾವತ್ತೂ ಅಪಾಯ ಆಗಲ್ಲ ಇನ್ನು ಮುಂದೆ ಅಂತಾನೆ. ಸೊ ಆವಾಗ ಅವನು ಇಂಪಾರ್ಟೆಂಟ್ ಪರ್ಸನ್ ರಾಜಂಗೆ. ಆಗ ಯಾರಿಗೆ ಯಾರು ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ ಅನ್ನೋದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಒಬ್ಬರೇ ಅಂತಲ್ಲ. ಆಮೇಲೆ
ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ತುಂಬ ಇಂಪಾರ್ಟೆಂಟ್ ಕೆಲಸ ಏನು ಅಂದಾಗ, ನಾನು ಟಯರ್ಡ್ ಆಗಿದ್ದಾಗ ನನಗೆ ಬಂದು ಹೆಲ್ಪ್ ಮಾಡಿದ್ದು ಆ ಟೈಮಲ್ಲಿ ನಿನಗೆ ಇಂಪಾರ್ಟೆಂಟ್ ಕೆಲಸ, ನನಗೆ ಇಂಪಾರ್ಟೆಂಟ್ ಕೆಲಸ ಅನ್ನಿಸ್ತು. ಆಮೇಲೆ ಅವನು ಸಾಯ್ತಾ ಬಿದ್ದಿದ್ದಾಗ ಅವನ ಪ್ರಾಣ ಉಳಿಸಿದಲ್ಲ, ಅದು ಇಂಪಾರ್ಟೆಂಟ್ ಕೆಲಸ. ಆವಾಗ ಇಂಪಾರ್ಟೆಂಟ್ ಕೆಲಸಗಳು ಕೂಡ ಸಿಚುವೇಶನಿಂದ ಸಿಚುವೇಶನ್ಗೆ ಬದಲಾವಣೆ ಆಗ್ತದೆ ಅಂತ. ಲಾಸ್ಟ್ ಒನ್, ರಿಮೆಂಬರ್ ದೆನ್ there is only one time that is important and that time is now. ಈಗ ನಿಮಗೆಲ್ಲ ಒಂದು ಸಂದೇಶ ಹೇಳ್ತಾ ಇರೋದು ನಿಮಗೆಲ್ಲ ಏನಂದರೆ, ನೆನ್ಪಿಟ್ಕೊಳ್ಳಿ, ಎಲ್ಲ ನೆನ್ಪಿಟ್ಕೊಳ್ಳೋಣ. ರಿಮೆಂಬರ್, ದೇರ್ ಈಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಟೈಮ್ ಈಸ್ ನೌ. ನಮಗೆಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಸಮಯ ಯಾವುದು ಅನ್ನೋ ಪ್ರಶ್ನೆಗಳು ಬಂದಾಗ ನಾವು ಪ್ರಸ್ತುತ ಕಾಲ. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವುದೋ ಒಂದು ಒಳ್ಳೆ ಟೈಮ್ ಬರುತ್ತೆ, ಆವಾಗ ನಾನು ಶುರು ಮಾಡ್ತೀನಿ ಅಂತ ಕಾಯಬಾರ್ದು. ಓಕೆ, ಅಟ್ ಪ್ರೆಸೆಂಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಅಟ್ ಲಾಸ್ಟಲ್ಲಿ ಇವರು ಲಿಯೋ ಟಾಲ್ಸ್ಟಾಯ್ ಅವರು ಒಂದು ಬ್ಯೂಟಿಫುಲ್ ಮೆಸೇಜನ್ನು ಹೇಳಿದ್ದಾರೆ. ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ದೇರ್ ಈಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದೇ ಒಂದು ಕಾಲ. ಅದು ಯಾವ ಕಾಲ ಅಂದರೆ ಪ್ರಸ್ತುತ ಕಾಲ, ವರ್ತಮಾನ ಕಾಲ ಅಂತೀವಲ್ಲ ನಾವು. ಅದಕ್ಕೆ ಹೇಳಿದೆ, ನಾಳೆ ಅನ್ನುವನ ಮನೆ ಹಾಡು ಅಂತಾರೆ. ಈ ಹೋಮ್ ವರ್ಕನ್ನು ನಾಲಿಗೆ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇರಲಿ. ಇಲ್ಲಿ ಏನಪ್ಪ ಮರ್ತೋಯ್ತಲ್ಲ ನನಗೆ. ಅಲ್ಲ ಕಲ ಇವತ್ತು ಮಾಡೋ ಹೋಮ್ವರ್ಕ್ ನಾಳೆ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು ಅಂತ ಹೋದರೆ ಟೆನ್ಷನ್. ಅಯ್ಯೋ ಹೋಮ್ವರ್ಕ್ ಆಗಿಲ್ವಲ್ಲಪ್ಪ, ನೋಟ್ಸ್ ಬರ್ದಿಲ್ವಲ್ಲಪ್ಪ, ಟೆನ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅವತ್ತಿನ ವರ್ಕ್ ಅವಾಗಲೇ ಮುಗಿಸ್ಕೊಂಡು ಭಾಳ ಹ್ಯಾಪಿಯಾಗಿ ತಿರುಗಾಡ್ಬೋದು. ಕೆಲಸ ಆಗಿಲ್ಲದೆ ಇರೋನು, ಅಯ್ಯೋ ಇವರೇನಂತಾರೋ, ಮಾರ್ಕ್ಸ್ ಹೊಡಿತಾರೇನೋ, ಟೀಚರ್ ಬೈತಾರೇನೋ, ಈ ಟೆನ್ಷನ್ನಲ್ಲೇ ಜೀವನ ಕಳಿಬೇಕು. ಅವನು ವರ್ಕ್ ಮುಗಿಸ್ಕೊಂಡು ಯಾರಿಗೂ ಹೆದರಬೇಕಾಗಿಲ್ಲ. ಯು ಕ್ಯಾನ್ ಲಿವ್ ದ ಲೈಫ್ ವೆರಿ ಈಸಿಲಿ ವಿತ್ ಹ್ಯಾಪಿನೆಸ್. ಆ ರೀತಿ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಯಾಕೆ ಪ್ರಸ್ತುತ ಕಾಲ ನಾವು ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಟೈಮ್ ಬರ್ತಂದರೆ, ನಮಗೆ ಶಕ್ತಿ ಇರುವಂಥ, ನಾವು ಚುರುಕಾಗಿರುವಂಥ ಸಮಯ ಅಂತ ಹೇಳ್ತಾರೆ. ಇಟ್ಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ದ ಮೋಸ್ಟ್ ನೆಸಸರಿ ಪರ್ಸನ್ ಇಸ್ ದ ಪರ್ಸನ್. ಈಗ ನೆಕ್ಸ್ಟ್ ಹೇಳ್ತಾರೆ, ಫೈನಲ್ಲಿಗೆ ಕನ್ಕ್ಲೂಡ್ ಮಾಡಿದ್ದಾರೆ. ಇಡೀ ಕಥೆಯನ್ನು ಸೇರಿಸಿ ಫೈನಲ್ ಕನ್ಕ್ಲೂಷನ್ ಏನು, ತುಂಬ ಇಂಪಾರ್ಟೆಂಟ್ ಟೈಮ್ ಯಾವುದು ಅಂದಾಗ ನೋವು ಅಂತ ಬರೀಬೇಕು ನೀವು, ಪ್ರಸ್ತುತ ಕಾಲ. ಅಷ್ಟೆಲ್ಲ ಸೇರಿಸಿ ಒಂದು ಸಮ್ಮರಿ ಥರ ಫೈನಲ್ ಸ್ಟೇಟ್ಮೆಂಟ್ ಇದು. ವಾಟ್ ಈಸ್ ದ ಇಂಪಾರ್ಟೆಂಟ್ ರೈಟ್ ಟೈಮ್ ಅಂದಾಗ ಪ್ರೆಸೆಂಟ್ ಟೈಮ್, ನೌ. ಆಮೇಲೆ ದ ಮೋಸ್ಟ್ ನೆಸಸರಿ ಪರ್ಸನ್, ತುಂಬ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂದಾಗ ನೋಡಿ, ದ ಮೋಸ್ಟ್ ನೆಸಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಅಟ್ ಎ ಪರ್ಟಿಕ್ಯುಲರ್ ಮೂಮೆಂಟ್. ನೀವು ಆ ಸಂದರ್ಭದಲ್ಲಿ, ಆ ಸಿಚುವೇಶ್ನಲ್ಲಿ ಯಾರ ಜೊತೆ ಇರ್ತೀರೋ ಅವರೇ ನಿಮಗೆ ಇಂಪಾರ್ಟೆಂಟ್ ಪರ್ಸನ್, ಯಾರನ್ನೋ ಹುಡುಕೊಂಡು ಹೋಗೋದಲ್ಲ ಅಂತ. ಈಗ ಜಗದೀಶ ಇವರಿಬ್ಬರು ಒಟ್ಟಿಗೆ ಕೂತಿದ್ದಾರೆ. ಈ ಮೂಮೆಂಟಲ್ಲಿ ಇವನೇ ನಿನಗೆ ಬೆಸ್ಟ್ ಫ್ರೆಂಡು, ಅವನೇ ನಿನಗೆ ಬೆಸ್ಟ್ ಫ್ರೆಂಡು, ಅವನೇ ತುಂಬ ಇಂಪಾರ್ಟೆಂಟ್ ಪರ್ಸನ್. ಇವನು ಯಾವನ ಕಂಜಿ ಪಿಂಜಿ, ಇವನು ಯಾಕೆ ನಾನು ಯಾರನ್ನ ಹುಡ್ಕೊಂಡು ಹೋಗ್ತೀನಿ ಅಂದರೆ ಅಲ್ಲ. ಓಕೆ, ಅದು ಹೇಳ್ತಾರೆ ಅದನ್ನ, ದ ಮೋಸ್ಟ್ ನೆಸಸರಿ ಪರ್ಸನ್ ಇಸ್ ದ ಪರ್ಸನ್ ಯು ಆರ್ ವಿತ್ ಅಟ್ ಎ ಪರ್ಟಿಕ್ಯುಲರ್ ಮೂಮೆಂಟ್. ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಜೊತೆಗಿದ್ದವರೇ ನಿಮ್ಮ ಬೆಸ್ಟ್ ಪರ್ಸನ್ ಅಂತ, ಬೆಸ್ಟ್ ಫ್ರೆಂಡ್, ಇಂಪಾರ್ಟೆಂಟ್ ಪರ್ಸನ್. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ತುಂಬ ಮುಖ್ಯವಾದ ಕೆಲಸ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ that a person good because
ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದಿ ಪರ್ಪಸ್ ಅಲೋನ್. ತುಂಬ ಇಂಪಾರ್ಟೆಂಟ್ ಯಾವುದು ಬಿಸ್ನೆಸ್ ಅಥವಾ ವರ್ಕ್ ಯಾವುದು ಅಂದರೆ, ರೈಟ್ ವರ್ಕ್ ಯಾವುದು ಅಂದರೆ ಒಳ್ಳೆ ಕೆಲಸ ಮಾಡೋದು ಅಂತ ಅಷ್ಟೇ ಕನ್ಕ್ಲೂಷನು. ಯಾಕೆಂದರೆ ನಾವು ಈ ಜಗತ್ತಿಗೆ ಬಂದಿರುವುದು, ವಿ ಆರ್ ಸೆಂಟ್ ಟು ದಿಸ್ ವರ್ಲ್ಡ್, ಈ ಜಗತ್ತಿಗೆ ನಮ್ಮನ್ನು ಕಳಿಸಿಕೊಟ್ಟಿರುವುದು, ಬಂದಿರುವುದು, ಜನ್ಮ ತಾಳಿರುವುದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಮಾತ್ರ. ಅದೇ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ವರ್ಕ್ ಅಂದರೆ ಗುಡ್ ವರ್ಕ್ ಅಂತ. ಪ್ರೆಸೆಂಟ್ ಟೈಮ್, ದ ಪರ್ಸನ್ ವಿತ್ ಅಟ್ ದಿ ರೈಟ್ ಮೊಮೆಂಟ್ ಆ್ಯಂಡ್ ಡೂಯಿಂಗ್ ಗುಡ್ ವರ್ಕ್, ಇಷ್ಟೇ ಆನ್ಸರ್ಸ್. ನೋಡಿ, ಇಷ್ಟನ್ನ ಎಂಥ ಬ್ಯೂಟಿಫುಲ್ ಸ್ಟೋರಿ ಮೂಲಕ ಲಿಯೋ ಟಾಲ್ಸ್ಟಾಯ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ವೆರಿ ಬ್ಯೂಟಿಫುಲಿ ದ ರೈಟರ್ ಲಿಯೋ ಟಾಲ್ಸ್ಟಾಯ್ ಟೋಲ್ಡ್ ಅಸ್ ಥ್ರೂ ದಿಸ್ ಲೆಸನ್. ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ moral value for our life. Did you understand? ಅರ್ಥ ಆಯ್ತಲ್ಲ? Okay. We'll meet again in the next class.